ನೋಡ್ತಾ ಇದ್ದೀರಾ, ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗೆಚ್ಚಿ ಗಿಲಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಮಸಾಲಾ ಹಾಗೂ ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಬೆಂಗಳೂರು. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಕನ್ನಡ ಕಿರುತೆರೆಯಲ್ಲಿ ಮನರಂಜನೆಗೆ ಇನ್ನೊಂದು ಹೆಸರಂದ್ರೆ ಗಿಚ್ಚಿ ಗಿಲಗಿಲಿ. ಈ ಗಿಚ್ಚಿ ಗಿಲಗಿಲಿ ವೇದಿಕೆಯಲ್ಲಿ ನಿನ್ನೆಯಿಂದ ಹಲವಾರು ಎಂಟರ್ಟೈನ್ಮೆಂಟ್ ಸ್ಕಿಟ್ಗಳನ್ನ ನಮ್ಮೆಲ್ಲ ಎಂಟರ್ಟೈನರ್ಸ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದಾರೆ. ಸೊ ಅದೇ ರೀತಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ಗಳು ಇವತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಗಿಲಿ ಸೀಸನ್ 2. ಸೊ ಎಲ್ಲರೂ ರೆಡಿ ಇದ್ದೀರಾ? ಮತ್ತೆ ಯಾಕೆ ತಡ, ಶುರು ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಮಕ್ಕಳಿಗೆ ಹಾಲು ಕುಡಿಯೋದನ್ನ ಬಿಡಿಸ್ಬೋದು, ಆದ್ರೆ ಕಳ್ಳನ ಮಕ್ಕಳಿಗೆ ಆಲ್ಕೋಹಾಲ್ ಬಿಡಿಸೋದು ತುಂಬಾ ಕಷ್ಟ. ಹೀಗೆಲ್ಲ ಇದ್ರು ಇಲ್ಲೊಬ್ಬ ಹೆಂಡತಿಗೋಸ್ಕರ ಕುಡಿಯೋದನ್ನೇ ಬಿಟ್ಬಿಟ್ಟಿಯಾನೆ. ಆದ್ರೆ ಬಿಟ್ಟ ಮೇಲೆ ಏನಾಯ್ತು ಅಂತ ತಿಳ್ಕೋಬೇಕಾ? ಹಾಗಿದೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಸುಷ್ಮಿತಾ, ಜಗಪ್ಪ, ನಿವೇದಿತಾ ಗೊಬ್ಬರಗಾಲ ಹಾಗೂ ನಿತಿನ್. ಬಾಳು ಅಂದ್ರೆ ಏನು ಅಂತ ಕೇಳಲೇ ನೀನ್ ಮದ್ವೆನೇ ಹಾಗೆ ಇಲ್ಲ, ಹೋಗಲೇ ಮುಚ್ಕೊಂಡು ಹೋಗಲೇ. ಸರ್, ಇವತ್ತು ನಾನು ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಒಂದು ಪ್ರಮಾಣ ಮಾಡ್ತಾ ಇದ್ದೀನಿ. ಇವತ್ತು ಈ ಫುಲ್ ಬಾಟಲ್ ಹೊಡೆದು ನಾನು ಎಣ್ಣೆ ಬಿಟ್ಬಿಡ್ತೀನಿ. ಯಾವಳೆ ಏನಕ್ಕೆ ನಂಬಲ್ಲ? ಇವತ್ತೇ ಎಣ್ಣೆ ಬಿಡ್ತಾ ಇದ್ದೀನಿ ಕಡೆ ನಿನ್ನ ಮೇಲೆ, ಶ್ರುತಿ ಮೇಡಮ್ ಮೇಲೆ, ಸಾಧು ಸರ್ ಕೃಷ್ಣ ಸರ್ ಮೇಲೆ ನಾನು ಯಾರ ಮೇಲೆ ಆಣೆ ಮಾಡ್ಲಿ? ಈ ಸೆಟ್ಟಲ್ಲಿ ನನ್ನ ದೇವರೇ, ಓ ನನ್ನ ದೇವರೇ, ಈ ಸೆಟ್ಟಿನ ದೇವರೇ, ನಿರಂಜನನ್ ಮೇಲೆ ಆಣೆಗಳು ಬಿಡ್ತೀನಿ, ನಿರಂಜನನ್ ಮೇಲೆ ಆಣೆಗಳು ಬಿಡ್ತೀನಿ. ಆಯ್ತು, ಬಹಳ ಸೀರಿಯಸ್ ಆಗಿ ತಗೋಬಿಟ್ಟವನೆ. ಇಲ್ಲಿಗೆ ನನ್ನ ಪಾತ್ರ ಮುಗಿದಿದೆ. ಅಷ್ಟೇನೆ. ಏನ್ ಸರ್ ಇಷ್ಟೊಂದು ಕಾಮಿಡಿ ಆಗಿ ತಗೋತಾ ಇದಾರೆ? ಸರ್ ಸತ್ತೋಗ್ಲು ಹೇಳ್ತಾ ಇದ್ದೀನಿ, ನಾನು ಎಣ್ಣೆ ಬಿಡ್ತಾ ಇದ್ದೀನಿ. ಈ ಎಣ್ಣೆ ಐ ಕ್ವಿಕ್ ಯು, ಐ ಡಕ್ ಯು, ಗೆಟ್ ಔಟ್, ಗೆಟ್ ಔಟ್. ಅಬ್ಬಾ, ಯಾರಿದು ಬಾಲೆ? ಬ್ರಹ್ಮ ಈಗ ತಾನೇ ಕೆತ್ತಿ ಪ್ರೆಸ್ ಬಟ್ಟೆಯಲ್ಲಿ ಸುತ್ತಿ ಅಂದಾನ ಮೆತ್ತಿ ಈ ಸ್ಟೇಜ್ಗೆ ತಂದು ಬಿಟ್ಟಿದ್ದಾನಲ್ಲ. ಐ ಲೈಕ್ ಇಟ್, ಐ ಲೈಕ್ ಇಟ್. ವರ್ಯು ಹಲೋ, ಅವಾಗ್ಲೇ ಹಾಫ್ ಬಾಟಲ್ ಕುಡ್ದು ಐ ಕ್ವಿಟ್ ಯು ಅಂತ ಓದ್ದಲ್ಲ, ಆ ಎಣ್ಣೆನೇ ನಾನು. ಎಣ್ಣೆನಾ? ಒಂದು ಪೆಗ್ಗಿನ ಕಥೆ ಇದು, ಇದರ ಒಳಗೆ ಯಾಕೋ ನನ್ನ ಕುಡಿಯಲ್ಲ ಅಂತಿದ್ಯಾ? ಜಗ್ಗ, ನೀನ್ ನನ್ ಫೇವ್ರೆಟ್ ಕುಡ್ಕ ಗೊತ್ತಾ? ನೀನ್ ನನ್ ಕ್ರಶ್. ಬೆಳಿಗ್ಗೆ ಬ್ರಷ್ ಮಾಡ್ತೇನೆ ನನ್ನ ಕುಡಿತಿದ್ದೆ, ಅಂಥದ್ದಲ್ಲಿ ನೀನ್ ನನ್ನ ಕುಡಿಯಲ್ಲ ಅಂತಿದ್ಯಲ್ಲ, ಏನು ಆಯ್ತು ನಿನ್ಗೆ? ಏನ್ ಸರ್ ಇವಳು ಕ್ರಶ್ ಅನ್ನೋದನ್ನ ಪ್ರೆಸ್ ಮಾಡಿ ಹೇಳ್ತಾವಳೆ. ಅಣ್ಣನ ಮೇಲೆ ಆಣೆ ಮಾಡಿದ್ದೀನಿ, ನಾಳೆಯಿಂದ ನಾನು ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಯಾಕೋ ಕುಡಿಯಲ್ಲ, ಯಾಕೋ ಕುಡಿಯಲ್ಲ, ಯಾಕೋ ಕುಡಿಯಲ್ಲ? ಅಲ್ಲ ಕಣೋ, ನಿಂಗೆ ಸಮಾಧಾನವಾಗಿ ಹೇಳಿದ್ರೆ ಚೂರು ಅರ್ಥ ಆಗಲ್ಲ ಅನ್ಸುತ್ತೆ. ಸಮಾಧಾನವಾಗಿ ಅಂತ ಹೇಳ್ಬೇಕು, ನೀನ್ ಚಂದ್ರಪ್ರಭು ತರ ಹೇಳಿದ್ರೆ ರೀಟೇಕ್ ತಗೋತಾರೆ ಇಲ್ಲಿ. ತಗೊಳ್ಳೇಬೇಕಪ್ಪ. ನಿಂಗೆ ಸಮಾಧಾನವಾಗಿ ನಿನ್ಗೆ ನಾರ್ಮಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತಾನೆ ಹೇಳು. ನಿಂಗೆ ನಾರ್ಮಲ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಅಲ್ಲ ಕಣೋ, ಡೈಲಿ 1.5 ಬಾಟಲ್ ಕುಡಿಯೋ ನೀನೇ ಕುಡಿಯೋದ್ ಬಿಟ್ಬಿಟ್ರೆ ನಮ್ ಸಾಧು ಸರ್ ನಿನ್ನ ನೋಡ್ಕೊಂಡ್ ಬಿಟ್ಬಿಡಲ್ವೇನೋ? ನನ್ ಫಾಲೋವರ್ಸ್ ಕತೆ ಏನು? ಯಾವ ಸರ್ ಇದು ಎಣ್ಣೆ? ಅವ್ರು ಯಾರೋ ಬಿಟ್ಬಿಡ್ತಾರೆ ಅಂತ ನಾನೇಕೆ ಕುಡಿಬೇಕು? ಸಾಧು ಸರ್ ಕುಡಿಯಲ್ಲ, ನಾನು ಕುಡಿಯಲ್ಲ, ನಮ್ಮ ಅಣ್ಣನ ಮೇಲೆ ಎಣ್ಣೆ. ಇನ್ನೊಂದ್ಸಲ ನನ್ನ ನೋಡು. ಕುಡಿ 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 ಎಣ್ಣೆ ಈ ರೇಂಜ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಅಲ್ಲ ಕಣೋ, ನೀನು ಯಾಕೆ ಕುಡಿ
ಕುಡಿಯಲ್ಲ ಅಂತ ನನಗ್ ಹೇಳು. ಯಾಕಂದ್ರೆ ನನಗೇನ್ ಕಡಿಮೆ ಆಗಿದೆ? ನನಗೇನ್ ಕಡಿಮೆ ಆಗಿದೆ ಅಂತ. ನನ್ಗೇನು ಅಂದ ಇಲ್ವಾ, ಚಂದ ಇಲ್ವಾ, ಕಲರ್ ಇಲ್ವಾ, ಕದರ್ ಇಲ್ವಾ, ಕದಕ್ಕಿಲ್ವಾ, ಕೈಯಲ್ಲಿ ಡೈಲಾಗ್ ಇಲ್ವಾ? ಕೈಯಲ್ಲಿರ್ಲಿ, ಬುಕ್ಕು ಕೊಟ್ಟು ಕಳಿಸೋಳೆ. ನೀನ್ ಯಾರಿಗೂ ಕಾಣಿಸ್ತಾ ಇಲ್ವೇನೆ? ನನ್ಗೆಲ್ಲರಿಗೂ ಕಾಣಿಸ್ತೀನಿ ಕಣೋ. ನೋಡು, ಮಾನ್ಸ ಕಾಣಿಸ್ತಿದ್ದೀನ, ಅಮೃತ ಕಾಣಿಸ್ತಿದ್ದೀನ, ಜಾನ್ವಿ ಕಾಣಿಸ್ತಿದ್ದೀನ. ಕೇಳಿಲಿ, ನನ್ನ ಯಾರು ದಿನ ಒಂದ್ ತೊಟ್ಟು ಬಿಟ್ರೆ ಕುಡಿತಾರಲ್ಲ ಅವ್ರಿಗೆ ಮಾತ್ರ ಕಾಣಿಸೋದು ನಾನು. ಒಂದು ತೊಟ್ಟು ಬಿಡ್ತೆ ನಂಗೆ ಇಷ್ಟ ಜನ ಕುಡಿತಾರ. ಮಾನಸ, ಏನ್ ಮೇಡಮ್ ಇದು? ಆಹಾ, ಗಂಗೆ ಬಾರೆ ತುಂಗೆ ಬಾರೆ 1.5 ಬಕೆಟ್ ಕಂಜಲತ್ತಾರೆ ಅನ್ನೋ ಹೆಣ್ಮಕ್ಳೆಲ್ಲ ಇವತ್ತು ವಿಸ್ಕಿತಾರೆ, ಬ್ರಾಂದಿತಾರೆ, ಜೊತೆಗೆ ಸ್ವಲ್ಪ ಐಸುತ್ತಾರೆ ಅಂತವ್ರ. ಪೂರಿ ಬಾಯಿಗಿಟ್ಟಕ್ಕ ನಿನ್ ಬಾಯಿಗೆ 4 ಬಿಯರ್ ಬಾಟಲ್ ತುರ್ಕುರೆ. ಏನ್ ಗೊತ್ತೇನು, ಏನ್ ಗೊತ್ತೇನು? ನನಗ್ ಗೊತ್ತಿರೋದಿರ್ಲಿ, ನಿನಗ್ ಗೊತ್ತೇನೆ. ನಿನ್ ಮೆಂಟರ್ ಗೊತ್ತು ಡೈಲಾಗು, ನಿನಗ್ ಗೊತ್ತೇನೆ? ನಿನ್ ಲೈಫ್ ಅಲ್ಲಿ ಅವಳು 5 ವರ್ಷದಿಂದ ಬಂದಿರ್ಬೋದು, ಆದ್ರೆ ನಾನು ನೀನ್ SSLC ಮಾರ್ಕ್ಸ್ ಅನ್ನ ನಿಮ್ಮ ಅಪ್ಪನ ತೋರ್ಸಕ್ ಭಯ ಪಟ್ಟಿದ್ದಲ್ಲ, ಆ ಟೈಮ್ ಇಂದ ಇದ್ದೋಡ್ಕಣೋ ನಾನು. ಸಖತ್ತಾಗಿದೆ, ಸಾಕು. ಜಗ್ಗ, ನೀನ್ ಹೆಂಡತಿ ನಿನ್ಗೆ ನಾಯಿಗ್ ಹೊಡ್ದಂಗ್ ಹೊಡಿಬೇಕಿದೆ, ನೀನ್ ಬಂದು ನನ್ನ ಹುಡ್ಕೊಂಡ್ ಹೊಡಿತಿದ್ದಲ್ಲ, ಅವಾಗೆಲ್ಲೂ ಏನು ಮಾಡ್ತಿದ್ದೆ ನೀನು? ನೀವ್ ಒಂಚೂರು ಅದು ನಿಯತ್ತೆ ಇಲ್ವೇನೋ? ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ, ಗೊಬ್ಬರ ನೆಂಟ್ರೆ. ಕಿವ್ ಕೊಟ್ಟ ನಾನ್ ತಕೊಳ್ತೀನಿ. ಬೇಡ, ನಾನ್ ತಕೊಳ್ತೀನಿ. ಬೇಡ. ನಾನ್ ತಕೊಳ್ತೀನಿ. ಅಪ್ಪ ನಟ್ರೆ, ಏನ್ ತಗತ್ತೀರಾ? ಸರ್ ನೋಡಿ ಸರ್, ಅವನ್ ಮಗನ ಬರ್ತಡೆಗೆ ಅವನು ತಾಜ್ ಮಹಲ್ ತಗತೀನಿ ಅಂತ ಅವನು. ನಾನು ತಾಜ್ ಮಹಲ್ ಹಳೇದಾಯ್ತು, ಬುರ್ಜ್ ಖಲೀಫಾ ತಗೊಂತ ಪರ್ಸ್ನಲ್ ಆಗಿ ಒಂದ್ ಕೇಳ್ತೀನಿ, ಕೊಡ್ತೀರಾ? ಏನ್ ಹೇಳು? ಪರ್ಸ್ನಲ್ ₹1 ಇಲ್ಲ, ಒಂದ್ ₹20 ಕೊಡ್ತೀರಾ? ಪರ್ಸಲ್ಲಿ ₹20 ಇಲ್ಲ, ನನ್ನ ಮಗ ಬುರ್ಜ್ ಖಲೀಫಾ ತಗತ್ತೆ. ₹20 ಕೊಟ್ಟಿದ್ರೆ ಎಗ್ಗುದ್ರಿನಾರು ಬರ್ತಿದ್. ಬರಲ್ಲ, ತಕೊಳ್ತೀನಿ. ಬರಲ್ಲ, ನಾನ್ ತಕೊಳ್ತೀನಿ. ಬರಲ್ಲ. ನೋಡೆ, ನಿನ್ನ ಕುಡ್ದು ಬಿಟ್ಟು ನನ್ ಮಕ್ಳು ಹೆಂಗ್ ಮಾತಾಡ್ತಾವ್ರ ನೋಡು. ಹೇ, ನೀನ್ ನೋಡ್ತೀನೋ ಅವ್ರನ್ನ, ನಶೆ ಇದ್ಮೇಲೆ 1 ಕ್ವಾರ್ಟರ್ ತಗೊಳಕ್ಕೂ ದುಡ್ಡಿಲ್ಲ ಅವ್ರ ಹತ್ರ, ಅದು ತಾಜ್ ಮಹಲ್ ಕೊಂಡ್ಕೋತಾರಂತೆ. ಆ ಧೈರ್ಯ ಕೊಟ್ಟಿದ್ ಯಾರು? ಯಾರು? ನಾನು. ಕುಡಿಯಲ್ಲ ಕುಡಿಯಲ್ಲ ಕುಡಿಯಲ್ಲ. ಹೋಗಲ್ಲೋ, ಬಿಗ್ ಬಾಸ್ ಇಂದ ಗೊಬ್ಬರ ಅರ್ಧಕ್ಕೆ ಬಿಟ್ಟು ಬಂದಿದ್ ಯಾಕೆ? ಯಾಕೆ? ನನ್ನ ಈ ಎಣ್ಣೆ ಕುಡಿಯೋದಿಕ್ಕೆ. ಅಷ್ಟೇ ಅಲ್ಲ, ಸಾಧು ಸರ್ 10 ಗಂಟೆ ಆದ್ರೆ ಶೂಟಿಂಗ್ ಅಲ್ಲೇ ಇರಲ್ಲ. ಯಾಕೆ? ಯಾಕೆ? ಎಣ್ಣೆ ಕುಡಿಯೋಕೆ. ಇವನ್ ಯಾವನು ಕುಲ್ಮಿಂಟಿಗೋಸ್ಕರ ನನ್ನೇ ಬಿಡ್ತಾನಂತೆ. ಹೋಗಲ್ಲೋ, ಅದೆಷ್ಟು ದಿವಸ ಬಿಟ್ಟು ನೋಡೇ ಬಿಡ್ತೀನಿ. ಏಪ್ಪ, ಏನ್ ಗುರು ಇದು? ಎಣ್ಣೆ ಬಿಡ್ತೀನಿ ಅಂತಂದ್ಬಿಟ್ಟು ಫುಲ್ ಬಾಟ್ಲು ಬೇರೆ ಹೊಡೆದ್ಬಿಟ್ಟೆ, ತಲೆ ಬೇರೆ ಹಿಡ್ಕೊಬಿಟ್ಟಿದೆ. ಏನ್ ಮಾಡ್ಲಿ ನಾನು? ಏನ್ ಮಾಡ್ಲಣ್ಣ? ಏನ್ ಮಾಡ್ತೀವಿ? ಯೋಚನೆ ಮಾಡಪ್ಪ. ಓ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ನನ್ನ ನೋಡ್ದೆ, ನಾನಿನ್ ನೋಡಿಲ್ಲ. ನೀನನ್ನ ನೋಡ್ದೆ. ನೀನ್ ನೋಡಿಲ್ಲ. ನೀ ನನ್ನ ನೋಡ್ದೆ. ನೀನ್ ಯಾಕೆ ನೋಡ್ದೆ? ನೀ ನನ್ನ ನೋಡ್ತೀಯ ಅಂತ ನೋಡ್ದೆ. ಅಯ್ಯಯ್ಯೋ, ನಿನ್ನ ನೋಡ್ಬಿಟ್ರೆ ಏನೇ ಮಾಡ್ಬೇಕು ಇವಾಗ? ನೋಡಿದ್ಮೇಲೆ ಕುಡಿಬೇಕು. ಕುಡಿ. ಆಯ್ತು. ಅಯ್ಯೋ, ಇಷ್ಟು ಟೆಂಪ್ಟ್ ಮಾಡ್ತಾ ಇದೆ ಅಂತಂದ್ಮೇಲೆ ಒಂದು ಪೆಗ್ ಹಾಕೇ ಬಿಡ್ತೀನಿ. ಆಣೆ ಮಾಡು ಈ ಕೈಯ ಮೇಲೆ. ಅಣ್ಣ, ನಿನ್ನ ಮೇಲೆ ಆಣೆಗಳು. ಕುಡಿಯಲ್ಲ. ಯಾಕೋ ನನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ಯಾ? ಸರ್ಕಾರ ರೋಡ್ ಟಾರ್ ಹಾಕ್ತಿರ್ಬೋದು, ಆದ್ರೆ ರೋಡ್ ಕೊನೆಗೆ 4 ಬಾರ್ ಹಾಕಿರ್ತಾರೆ, ಗೊತ್ತಾ ಜಗ್ಗ? ನಾನು ಕುಡಿಯಲ್ಲ ಕಣೆ. ಅದೇನ್ ಮಾಡ್ಕತ್ತೀವ ಮಾಡ್ಕೊ. ನಿನ್ ಜನ್ಮಕ್ಕೆ ಬೇಕಿ ಅಕ್ಕ. ಅಣ್ಣ, ನನಗ್ ನೀನು ಮುಖ್ಯ. ಆಯ್ತಪ್ಪ, ಏನೋ ಇಡ್ತಿ ಆಪು ಅಂತ ಗೊತ್ತು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಅಪ್ಪ ದೇವ್ರೆ, ಎಣ್ಣೆ ಬಿಟ್ಬಿಟ್ಟು ಒಳ್ಳೆಯವನಾಗಿದ್ದೀನಿ.
ಇನ್ಮೇಲಿಂದ ಎಣ್ಣೆನ ನಾನು ಯಾವತ್ತೂ ಕುಡಿಯಲ್ಲ ಕಣಪ್ಪ, ಕಾಪಾಡಪ್ಪ. ಏನೇ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ 3 ಪಟ್ಟಿ ಹೇಳ್ಕೊಂಡ್ರೆ ಬರ್ಲಿಲ್ಲ. ಮತ್ತೆ ಇನ್ನೇನ್ ಮಾಡ್ಬೇಕು? ಸೋಪ್ ತಕೊಂಡು ಬಟ್ಟೆ ಒಗಿಬೇಕು, ಪಾತ್ರೆ ತಿಕ್ಬೇಕು, ನೆಲ ಒರೆಸ್ಬೇಕು, ಗುಡಿಸ್ಬೇಕು. ಯಾವ ಮಾಡ್ತಾನೆ ಇದನ್ನೆಲ್ಲ? ಅದಕ್ಕೆ ಯಾಕೆ ನಾನೇನ ಮಾಡ್ಬೇಕು? ನೀನ್ ಲೂಜನ ನೀನು? ಲೂಸಾ? ಯಾರಕ್ಕ ಲೂಸು ಹೇಳ್ತೀಯಾ? ನೀನು ಲೂಸು, ನಿನ್ನ ಅಪ್ಪ ಲೂಸು, ನಿನ್ನ ಅಮ್ಮ ಲೂಸು, ನಿನ್ನ ಅಜ್ಜಿ ಲೂಸು. ನನಗೆ ಲೂಸು ಹೇಳ್ತೀಯಾ? ಇನ್ನೊಂದ್ಸತಿ ಲೂಸು ಹೇಳಿದ್ರೆ ಭಾನುವಾರದ ಬಾಟೂಟ ಆಗ್ಬಿಡ್ತೀಯಾ? ಯಾರು ಅವಳು? ಅವಳು ನನ್ನ ಹೆಂಡತಿ, ನನ್ ಕಂಡ್ರೆ ಲವ್. ನಿನ್ನ ಹೆಂಡತಿನ? ಅವಳು ಇಂಪೋರ್ಟೆಡ್ ಬಾಟಲ್ಗೆ ಕಲ್ಬೆಟ್ಟೆ ತುಂಬಿಸ್ದಂಗಿದ್ದಾಳೆ. ಏನ್ ತುಂಬಿಸ್ದಂಗೆ? ಕಲ್ಬೆಟ್ಟೆ. ಕಲ್ಬೇಟೆ ಕಲ್ಬೇಟೆ. ಏ ಜಗ್ಗ, ಆದ್ರೂ ನಂಗೊಂದು ತುಂಬಾ ಕಷ್ಟ ಆಗ್ತಿದೆ ಕಣೋ ನಿನ್ನ ನೋಡೋದಿಕ್ಕೆ. ಏನು ಕಷ್ಟ ಆಗ್ತಾ ಇದೆ? ಅಲ್ಲ ಬೆಳ್ಬೆಳ್ಗೆನೆ ನಿಂಗೆ ನಾಯಿ ಕೊಟ್ಟಂಗ್ ಹೊಡಿತಿದ್ದಾಳಲ್ಲ. ನೋಡು ಜಗ್ಗ, ನೋಡ್ಕೋ. ನೋಡು. ಯಾಕೆ ಕೊಡ್ತಾ ಇದ್ದಾಳೆ? ಅಪ್ಪಗೆ ಒಂದ್ ನಿಮಿಷ ಪ್ಲೀಸ್. ಡೈಲಾಗ್ ನೋಡ್ಕೋ. ಯಾವ ಡೈಲಾಗ್ ಅಂತೂ ಹೇಳ್ಕೊಡ್ಬೇಕೇನೋ. ಹೊಡಿತಿದ್ದಲ್ಲ ಅಂದ್ರೆ ಬೆಳ್ಬೆಳ್ಗೆನೆ ನಿಂಗೆ ಅವಳು ನಾಯಿ ತರ ಹೊಡಿತಿದ್ದಲ್ಲ ಅಂದ್ರೆ ನಿನ್ನ ಒಳಗೆ ನಾನು ಇಲ್ಲ ಅಂತ ಕಣೋ ಜಗ್ಗ. ನೀನಿದ್ರೆ ಮಾತ್ರ ನಾನ್ ಗಂಡ್ಸ, ನೀ ಇಲ್ಲ ಅಂದ್ರೆ ನಾನ್ ಗಂಡ್ಸೇ ಅಲ್ವಾ? ಯಾಕೆ ನಗ್ತಾ ಇದ್ಯಾ? ಕಿಟ್ಟಲ್ ನಗು ಬರ್ತಾ ಇಲ್ಲ ಅಂತ ನೀನ ನಗ್ತಾ ಇದೆಯಾ? ಹೆಂಗೆ? ಅಲ್ಲ ಕಣೋ. ಮಾಡ್ತಾ ಇರೋದೇ ಅದಕ್ಕೆ. ಅಲ್ಲ ಕಣೋ, ಬೆಳ್ಬೆಳ್ಗೆನೆ ಎದ್ದು ನಿನ್ಗೆ ಒಳ್ಳೆ ನೋಡ್ಕೋ. ನಿಂದು ಒಂದು ಜನ್ಮನ. ನಾನು ಕುಡಿಯಲ್ಲ 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 ಗೊಬ್ಬರ ಕುಡಿಯಲ್ಲ. ಕಿವ್ ಕೊಟ್ಟೆ ಕೊಡ್ತೀನಿ ಕಣಲ್ಲ, ಕೊಡ್ತೀನಿ. ಏನ್ ಕೊಡ್ತೀಯಾ? ಈ ಗಿಚ್ಚಿ ಗಿಲಿಗಿಲಿ ಸ್ಟೇಜ್ ಅಲ್ಲಿ ಎಲ್ಲರ ಮುಖದಲ್ಲಿ ನಗು ಕೊಡ್ತೀನಿ. ನಾನ್ ರಾಗು ಮಗು ಕೊಡ್ತೀನಿ. ಕಡ್ದೋಗು, ಹೋಗ ಕಡೆ. ನಾನ್ ಕೊಡ್ತೀನಿ. ಕೊಡುವಪ್ಪ ಆ ಕಡೆ ಸೈಡ್ ವಿಂಗ್ ಅಲ್ಲಿ. ನೀವೆಲ್ಲ ಕೊಟ್ರೆ ಹೇಳಕ್ಕಾಗಲ್ಲ. ರಾಘವ್ ಮಗು ಆಗಲ್ಲ ಅಂತ ಯಾರಿಗ್ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಅದ್ರಲ್ಲಿ ಅವ್ರು ಮಗು ಕೊಡ್ತಾರೆ ಅಂತ ಅಂತಿದ್ದಾರೆ ಅಂದ್ಮೇಲೆ ಆ ಧೈರ್ಯ ಕೊಟ್ಟಿದ್ ಯಾರು? ಯಾರು? ನಾನು. ಅದೇ ನಾನು ಕುಡಿಯಲ್ಲ. ಇಲ್ಲ ಇಲ್ಲ ಇಲ್ಲ. ಅದೇ ಇಲ್ಲ. ಏನ ಇಲ್ಲ? ನಿಂಗ್ ಸಂಬಳ ಎಷ್ಟು? 20,000. 20,000ದಲ್ಲಿ 19,970 ರೂಪಾಯಿ ಮಾತ್ರ ಕೊಟ್ಟಿದ್ಯಾ. ಇನ್ 30 ರೂಪಾಯಿಗೆ ಲೆಕ್ಕನೇ ಇಲ್ಲ. 30 ರೂಪಾಯಿಲಿ ನಾನು ಬೋಂಡಾ ತಿಂದೆ. ಯಾವ ಬೋಂಡ? ಆಲೂ ಬೋಂಡಾ. ಆಲೂ ಬೋಂಡ 10 ರೂಪಾಯಿ. 20 ರೂಪಾಯಿ ಏನ್ ಮಾಡ್ದೆ? ಸಿಗರೇಟ್ ತಿಂದೆ. ಸಿಗರೇಟ್ 17 ರೂಪಾಯಿ. ಇನ್ 3 ರೂಪಾಯಿ ಏನ್ ಮಾಡ್ದೆ? ವಾಸನೆ ಬರ್ಬಾರ್ದು ಅಂತ ಒಂದ್ ಚಾಕ್ಲೇಟ್ ತಿಂದೆ ಕಡೆ. ಚಾಕ್ಲೇಟ್ 1 ರೂಪಾಯಿ. 2 ರೂಪಾಯಿ ಏನ್ ಮಾಡ್ದೆ? ಅಯ್ಯೋ 2 ರೂಪಾಯಿಗೆ ಯಾವ ನಾಯಿ ನನ್ನ ಮಗ ಲೆಕ್ಕ ಕೇಳ್ತಾನೆ? ಈಗ 2 ನಿಮಿಷದಲ್ಲಿ 2 ರೂಪಾಯಿ ಲೆಕ್ಕ ಎಳ್ಳಿಲ್ಲ ಅಂದ್ರೆ ನಿಂದ್ 2 ಇರಲ್ಲ. ಕಣ್ಣು. ಅಲ್ಲ ಬ್ಯಾಗ್ ತಕೊಂಡು ಎಲ್ಗೂ ಹೋಯ್ತಿದ್ಯಾ? ಮನೆ ಬಿಟ್ಟು ಹೋಯ್ತಾ ಇದ್ದೀನಿ. 2 ರೂಪಾಯಿಗೆ ಅವನಾರ ಮನೆ ಬಿಟ್ಬಿಟ್ಟು ಹೋಯ್ತಾನ? ಏ 2 ರೂಪಾಯಿಗೆ ಅಲ್ಲ. ಅಯ್ಯೋ ನಂಗೆ ಜಾಸ್ತಿ ಡೈಲಾಗ್ ಇತ್ತು. ನೆನೆ ಬೇಡ ಎಲ್ಲ ಕತ್ತರಿಸು, ಇಲ್ಲಿಗೆ ಹೊಂಟೋಗು ಅಂದ್ರೆ ಹೋಯ್ತಾ ಇದ್ದೀನಿ. ಅಯ್ಯೋ ಅಲ್ಲ ನಿರಂಜನಣ್ಣ, ನಾನು ಎಣ್ಣೆ ಬಿಟ್ಟಿದ್ದೆ ಅವಳಿಗೋಸ್ಕರ. ಅವಳೇ ನನ್ ಬಿಟ್ಬಿಟ್ಟು ಹೋಗ್ತಾ ಇದ್ದಾಳೆ ಅಂತಂದ್ರೆ ನಾನ್ ಹೇಳ್ತಾ ಇದ್ದೀನಿ, ಕುಡಿಯ. ನೀನ್ ಸತ್ತೋಗ್ಬಿಡ್ತೀಯ ಅಣ್ಣ. ಹೋಗ್ಲಿ ಬಿಡ, ಪರವಾಗಿಲ್ಲ. ನೀ ಕುಡಿಯ. ಫ್ಲೆಕ್ಸ್ ಹಾಕಿಸ್ರು ಪರವಾಗಿಲ್ಲ, ನನಗೆ ಈ ಎಣ್ಣೆನೇ ಬೇಕು. ಬಾಯ್ ಎಣ್ಣೆಯಲ್ಲಿ ನೀನು ಎತ್ತೋ. ಏನಾಯ್ತು? ನಾನು ಕೇಳಿಲ್ಲ, ನನ್ ಕೈ ಕೊಡು. ನೋಡ್ಕಪ್ಪ ನೋಡ್ಕೊಂಡಿದ್ದೀನಿ. ಮ್ಯಾಮ್, ಇಡೀ ಸ್ಕಿಟ್ಟು ನಾನು ಇವನ ಹತ್ರ ಇದ್ದೆ, ಆದ್ರೆ ಇವನು ಸ್ಕಿಟ್ ಲ್ಯಾಗ್ ಆಗ್ತಿದೆ ಅಂತ ಅರ್ಧಕ್ಕೆ ಕಟ್ ಆಗೋಳ್ಗೋಸ್ಕರ ನನ್ನ ಬಿಟ್ಟೆ ಅಲ್ವಾ ಜಗ ನೀನು? ಅದಕ್ಕೇನು ಜಗ, ನಿನಗೆ ಈ ಬಾರಿ ನಾನು ಈ ಸ್ಕಿಟ್ ಅಲ್ಲಿ ಅಷ್ಟೇ ಅಲ್ಲ, ಯಾವುದೇ MRP ಅಲ್ಲೂ ಕೂಡ ನಿನಗೆ ಸಿಗಲ್ಲ 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 ಸಿಗಲ್ಲ. ಎಣ್ಣೆ ಹೋಗ್ಬೇಡ, ಇನ್ ಯಾವತ್ತು ನಿನ್ನ ಬೊಯ್ಯಲ್ಲ. ಇದು ನಮ್ ಜಡ್ಜಸ್ ಮೇಲೆ ಆಣೆ. ಎಣ್ಣೆ ಬೇಕು ಅಣ್ಣ. ಎಣ್ಣೆ ಈ ತರ ಇದ್ರೆ ಯಾರು ಬೇಡ ಅಂತಾರೋ? ಹಿಂಗಿದ್ರೆ ಬೇಡ ಅಂತಾರೆ. ಆದ್ರೂ ಈ ಎಣ್ಣೆ ಸಂಸಾರ ಹೇಗಿತ್ತು ಶ್ರುತಿ ಮೇಡಮ್? ಈ ಗಿಚ್ಚಿ ಗಿಲಿಗಿಲಿಲಿ
ನನಗೆ ಕುಡ್ಕ ಅಂದ್ರೆ ಜ್ಞಾಪಕ ಬರದೆ ನಮ್ ನಿತಿನ್ ನೀನ್ ಒಂಥರ ಆದರ್ಶ ಕುಡ್ಕ ಕಣೋ ಗಿಚ್ಚಿ ಗಿಲಿಗಿಲಿಗೆ. ತೂರಾಡೋದಟ್ಟೆ ಡೈಲಾಗ್ ನ ಗಾಳಿಗೆ ತೂರಾಡಿಸ್ತದೆ. ಇವತ್ತು ಎಷ್ಟು ಸ್ಕಿಟ್ ಅಲ್ಲಿ ಆಕ್ಟ್ ಮಾಡಿದ್ಯಾ, ಎಷ್ಟು ಸ್ಕಿಟ್ ಅಲ್ಲಿ ನೀನ್ ನಾರ್ಮಲ್ ಮನುಷ್ಯನಾಗಿ ಆಕ್ಟ್ ಮಾಡಿದ್ಯಾ ನಂಗೆ ಹೇಳು. ಗ್ಯಾಲರಿಲಿ ಕುತ್ಕೊಂಡಾಗ ಮಾತ್ರ ನಾರ್ಮಲ್ ಆಗಿದ್ದೀನಿ. ಏನಪ್ಪ ಆದ್ರೆ ಏನ್ ಗೊತ್ತಾ ಸುಸ್ಸು ಮ್ಯಾಮ್ ನಾನು ಎಲ್ಲಾ ಸ್ಕಿಟ್ಗಳ ಮಧ್ಯೆ ಮಧ್ಯೆ ಗೆಸ್ಟ್ ಅಪಿಯರೆನ್ಸ್ ಅನ್ನೋದನ್ನ ಕೇಳಿದೀನಿ, ಗೋಸ್ಟ್ ಅಪಿಯರೆನ್ಸ್ ಸುಸ್ಸು ಮ್ಯಾಮ್ ಸೂಪರ್ ಕಣ ನಿನ್ ಡೈಲಾಗು ನಿನ್ ಟೈಮಿಂಗ್ ಒಂದ್ ಸಖತ್ತು ಸಖತ್ ಕಣ ಸಖತ್ತಾಗಿ ಮಾಡಿದೆ ನೀನು. ಆಮೇಲೆ ಎಲ್ಲ ಡೈಲಾಗ್ ಮುಗಿದ್ಮೇಲೆ ಹೆಂಗೆ ಅದು ಆಕ್ಚುಲಿ ಅದು ಇನ್ನೊಬ್ರು ಮೈ ಮೇಲೆ ಬಂದಿದ್ರು ಆ ಟೈಮಲ್ಲಿ. ಸಖತ್ತಾಗಿತ್ತು. ಜಗ್ಗಪ್ಪ ನೀನೇ ತಾನೇ ಮೆಂಟ್ರು? ಹೌದು ಮೇಡಮ್. ಯಾಕು ಹಿಂಗೆಲ್ಲ ಕೈ ಮೇಲೆ ಬರ್ಸಿ ಬೆರಳ ಮೇಲೆ ಬರ್ಸಿ ಏನೋ ನೀನ್ ಹಣೆ ಬರ. ಮ್ಯಾಮ್ ಒಂದು ಮಿರಾಕಲ್ ಸ್ಟೋರಿ ಹೇಳ್ತೀನಿ ಕೇಳಿ ಪ್ಲೀಸ್ ನೀವಿ ಹೇಳು ನೀವು. ಏನ್ ಗೊತ್ತಾ, ಇವಾಗ ನನ್ ಪಾಟು ನೋಡ್ಕೊ ನನ್ ಪಾಟ್ ಜಗಪ್ಪ ಮಾಡ್ಬೇಕಿತ್ತು, ಎಣ್ಣೆ ನಾನಾಗ್ಬೇಕಿತ್ತು. ಜಗಪ್ಪ ಗಂಡ ಪಾಟು ಗೊಬ್ಬರ ಮಾಡ್ಬೇಕಿತ್ತು, ಸುಸ್ಸು ಪಾಟ್ ನಾನ್ ಮಾಡ್ಬೇಕಿತ್ತು. ಓಕೆನಾ? ಸುಸ್ಸು ಪಾಟಲ್ಲಿ ಬರೀ 3 ಡೈಲಾಗ್ ಇತ್ತು, ಬರೀ ಅದು ಸ್ಟೇಜ್ ಮೇಲೆ ಇಡಕ್ ಆಗ್ತಿರ್ಲಿಲ್ಲ, ಬರೀ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್. ಅದಕ್ಕೆ ನಾನು ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಛೇ ಏನ್ ದೇವ್ರೆ ಯಾಕೆ ಕಷ್ಟ ಹೇಳ್ಕೊಂಡಿ ಬಿಡ್ರು. ಹೇಳಪ್ಪ ಹೇಳಪ್ಪ. ಅದಕ್ಕೆ ನಾನ್ ಕೂತ್ಕೊಂಡು ಏನ್ ದೇವ್ರೆ ಯಾಕೆ ಹಿಂಗ್ ನನ್ ಲೈಫ್ ಹಿಂಗ್ ಆಗೋಯ್ತು. ಒಂದು 4 ವೀಕ್ಸ್ ಇಂದ ಬರೀ 2 ಡೈಲಾಗು, ಒಂದ್ರಲ್ಲಿ ಡೈಲಾಗೇ ಇಲ್ಲ, ಯಾಕೆ ಹಿಂಗ್ ಮಾಡ್ದೆ ಅಂತ ದೇವ್ರಿಗೆ ಚೆನ್ನಾಗಿ ಬೈದೆ. ಆಮೇಲೆ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡಿರ್ಬೇಕಿದ್ರೆ ಕರೆಕ್ಟ್ ಒಂದ್ ಟ್ವಿಸ್ಟ್ ಕೊಟ್ಬಿಟ್ರು. ಏನಂದ್ರೆ ಇಷ್ಟುದ್ದ ಡೈಲಾಗ್ಸ್, ಅದು ನೆನ್ನೆ ಆಯ್ತಾ, ನನಗೆ ಇಷ್ಟು ಡೈಲಾಗ್ಸ್ ನಾನು ಅನ್ಕೊಂಡೆ ಅಯ್ಯೋ ದೇವ್ರೆ ನಿನ್ ಅನ್ಕೊಂಡ್ರೆ ಇಷ್ಟೊಂದು ಇಷ್ಟನಾ, ಇಂಥ ಮಿರಾಕಲ್ ಮಾಡ್ಬಿಟ್ಟಲ್ಲ ನಂಗೆ ಇಷ್ಟೊಂದು ಡೈಲಾಗ್ಸ್ ಕೊಟ್ಟೆ ಅಂತ. ನಾನು ನಿನ್ನೆ ಸಂಜೆಯಿಂದ ಕಲ್ತಿದ್ದು ಮ್ಯಾಮ್ ಡೈಲಾಗ್ನ, ಅದಕ್ಕೆ ಸ್ವಲ್ಪ ಮರ್ತ್ಬಿಟ್ಟೆ. ಅದು ನನಗೆ 8 ಪೇಜಸ್ ಡೈಲಾಗ್ ಇರೋದು ಆ ಬುಕ್ ಅಲ್ಲಿ. 8 ಪೇಜಸ್ ನ ನಿನ್ ಕೈಯಲ್ಲಿ ಬರ್ಕೊಂಡು ಬಂದಿದ್ಯಾ? ಪ್ಲೀಸ್ ತೋರ್ಸು ಅದನ್ನ, ಕೈ ತೋರ್ಸು ನೀವು. ಮತ್ತೊಮ್ಮೆ ಇವಳು ಪುಂಕ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ತೋರ್ಸು ಇಲ್ಲ ಕೈ ತೋರ್ಸು. ಜರಾಕ್ಸಲು ಇಷ್ಟು ಕಮ್ಮಿ ಬರೋಲ್ಲಮ್ಮ. ಏನ್ ಬರ್ಕೊಂಡಿದ್ದೆ ಓದೊಂಚೂರು? 8 ಪೇಜ್. ಇದು ನಾನು ಒಂದ್ ಡೈಲಾಗ್ ಹ್ಯಾಂಡ್ ಮೂಮೆಂಟ್ಸ್ ತಕ್ಕಂಗ್ ಬರ್ದಿದೆ ಮ್ಯಾಮ್. ನಂಗೆ ಏನ್ ಅಂದ ಇಲ್ವಾ, ಚಂದ ಇಲ್ವಾ, ಕಲರ್ ಇಲ್ವಾ, ಕದರ್ ಇಲ್ವಾ, ಕದಕ್ಕಿಲ್ವಾ, ಯಾಕಂದ್ರೆ ನಿಂಗೆ 5 ವರ್ಡ್ಸ್ ಬರ್ತಾನೆ ಇಲ್ಲ ತಲೆಗೆ. ನಿನ್ಗೆಲ್ಲ ಇದೆ, ಸರಸ್ವತಿ ವರ ಇಲ್ಲ ಅಷ್ಟೇ. ನಾನ್ ಇನ್ನೊಂದು ವಿಷಯ ಗೊತ್ತಾ, ನಾನು ಎಕ್ಸಾಮ್ ಬೆಳಗ್ಗೆ ಎದ್ದು ಓದ್ಕೊಂಡು ನನ್ಗೆ 75% ಮೇಲೆ ಬರ್ತಾ ಇತ್ತು. ಹಿಂಗೇನಾ? ಸ್ಕಿಟ್ಟಿಗೆ ನಕ್ಕದ್ರು ಇಲ್ವೋ ಗೊತ್ತಿಲ್ಲ, ನೀವು ಒಂದೊಂದ್ಸರಿ ನೋಡ್ಕೊಂಡಾಗ್ಲೂ ನಮ್ ಕೃಷ್ಣ ಎದ್ದು ಬಿದ್ದು ನಗ್ತಾನೆ. ನಾನು ನಮ್ ಗೆಸ್ಟ್ ನ ನಗ್ಸೋಕೆ ಅಂತಾನೆ ತನ್ನ ಎಂಟರ್ಟೈನ್ ಮಾಡೋದಕ್ಕೆ ಬಂದಿದ್ದು. ಅದಕ್ಕೆ ಮತ್ತೊಮ್ಮೆ ಚುಟುಕು ಹಾಸ್ಯವನ್ನ ಹಾರಿಸಿದಂತಹ ನಿವೇದಿತಾ ಅವರಿಗೆ ಚಪ್ಪಾಳೆ. ನೋಡ್ಕೊಂಡ್ರು ಒಂದ್ ಡೈಲಾಗ್ ತಪ್ಪು ಹೇಳಿದ್ಯಲ್ಲಪ್ಪ, ಯಾವ್ದಪ್ಪ ಅದು? ಅದಾ ಈಗ ಅದನ್ನ ಹುಡ್ಕಕ್ ಒಂದ್ ಬರ್ಕೊಂಡವಳೆ. ಇಲ್ಲೇ ಇದೆ. ಅದ್ ಹೆಂಗ್ ಗೊತ್ತಾ, ಜಗ್ಗ ನೀನ್ ಈಗೋನ ಬಿಟ್ಟು ಹೋಗಿ ಬಾ, ನನ್ನ ಬಾರ್ ಸಂಘಕ್ಕೆ ಸೇರು ಜಗ್ಗ, ನನ್ನ ಸಂಘದಲ್ಲಿ ಒಂದ್ ಭಾಗ ಆಗು ಜಗ್ಗ. ಅದು ಅಳ್ಸೋಗಿದೆ ಮ್ಯಾಮ್. ಏನ್ ಗೊತ್ತಾ ಮ್ಯಾಮ್, ನನ್ಗೆ ಎಲ್ಲಾ ಡೈಲಾಗ್ಸು ಗೊತ್ತು, ಮತ್ತೆ ಯಾವ್ದಾರು ಒಂದ್ ಮರ್ತ್ ಬಿಡ್ತೀನಿ ಅನ್ನೋದು ಗೊತ್ತು, ಬಟ್ ಅದ್ ಅದು ಗೊತ್ತಾ ನಿನಗೆ? ಅದೇ ಇದು ಯಾವ್ದು ಮರಿತೀನಿ ಅಂತ ಗೊತ್ತಿಲ್ಲ, ಅದಕ್ಕೆ ಎಲ್ಲ ಬರ್ಕೊಂಡು ಬಂದಿದೆ ಅಷ್ಟೇ. ಇದು ಅರ್ಜೆಂಟ್ ಆಗಿ ಚೇಂಜ್ ಆಗಿರೋ ಪಾತ್ರಗಳು ಅಂತ ನನಗೆ ಗೊತ್ತಾಗ್ತಾ ಇದೆ, ಹಾಗಾಗಿ ಸಣ್ಣ ಪುಟ್ಟ ಎಡವಟ್ಗಳಾಗ್ತಾ ಇದೆ. ಆದ್ರೆ ಈ ಸ್ಕಿಟ್ ಅಲ್ಲಿರುವಂತ ನನಗೆ ಮೆಸೇಜ್ ಇದೆಯಲ್ಲ, ಅದು ನಿಜಕ್ಕೂ ನನಗೆ ಇಷ್ಟ ಆಯ್ತು. ಹೆಂಡನ ಹೆಣ್ಣಿಗೆ ಹೋಲ್ಸಿದ್ ನನಗಿಷ್ಟ ಇಲ್ಲ, ಆದ್ರೆ ಹೆಂಡದ ಮೇಲಿರುವಂತ ವ್ಯಾಮೋಹನ ಹೆಣ್ಣಿಗೆ ಹೋಲ್ಸಿರೋದು ನಾನು ಅದೊಂದು ಸ್ವಲ್ಪ ತಗೋಬಲ್ಲೆ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಸಂಸಾರನ ಉಳಿಸ್ಕೋಬೇಕು ಅನ್ನುವಂಥ ಒಂದು ಪುಟ್ಟ ಮೆಸೇಜು ಈ ಸ್ಕಿಟ್ ಅಲ್ಲಿ ಇತ್ತು, ಅದು ನನಗೆ ಇಷ್ಟ ಆಯ್ತು. ನಿವಿ, ಎಸ್ ಮ್ಯಾಮ್. ನನಗೆ ನಿನ್ನಲ್ಲಿ ಒಂದು ವಿಚಾರ ಏನ್ ಇಷ್ಟ ಅಂದ್ರೆ, ಅದ್ ಯಾವುದೇ ತರದ ಪಾತ್ರ ಕೊಡ್ಲಿ, ಅದ್ ಎಷ್ಟೇ ಬೇಗ ಕೊಡ್ಲಿ, ಕಾನ್ಫಿಡೆನ್ಸ್ ಇಂದ ನೀನು ಒಂದು ಪ್ರಯತ್ನ ಮಾಡ್ತೀಯ ಗೊತ್ತಾ, ಅದ್ ನನಗೆ ತುಂಬಾ ಇಷ್ಟ. ನಿವಿ, Thank you, ನೀನ್ ma'am. ಎಲ್ರಿಗೂ ಅದಕ್ಕೆ ಇಷ್ಟ ಆಗೋದು.
ಆಮೇಲೆ ನಿನ್ನನ್ನು ಸುಮಾರು ಜನ ನೀನು ಮಾಡೋ ತಪ್ಪುಗಳನ್ನ ಇವತ್ತು ಹೇಳ್ತಾ ಇರ್ಬೋದು, ಆದರೆ ತಪ್ಪು ಮಾಡದೇ ಇರುವಂಥ ಯಾವ ವ್ಯಕ್ತಿನೂ ಏನನ್ನೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಸತ್ಯ. ಇದುವರೆಗೂ ಎಷ್ಟೋ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಕೂಡ ಒಂದಲ್ಲ ಒಂದಿನ ಅವರು ತಪ್ಪು ಮಾಡಿ ಆ ತಪ್ಪಿಂದನೇ ಕಲ್ತಿರೋರು. ಕಲಿಬೇಕು ಅಂತ ನೀನು ಪ್ರಯತ್ನ ಪಡ್ತೀಯಲ್ಲ, ಆ ಪ್ರಯತ್ನ ಒಂದಲ್ಲ ಒಂದು ದಿನ ನಿನ್ನನ್ನು ತುಂಬ ಒಳ್ಳೆ ನಟಿಯನ್ನಾಗಿ ಮಾಡುತ್ತೆ ನವಿ. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಸಖತ್ತಾಗಿತ್ತು ಜಗಪ್ಪ, ನಿಮ್ಮ ಸ್ಕಿಟ್ಟು ಚೆನ್ನಾಗಿತ್ತು. ನಿಮ್ಮ ಸ್ಕಿಟ್ಟಲ್ಲಿ ಇರುವಂತಹ ಸಂದೇಶ ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಅಷ್ಟೋ ಜನರ ಕಾಂಬಿನೇಷನ್ ಒಂಥರ ಮಜಾ ಇತ್ತು ಜಗಪ್ಪ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಇನ್ನ ಸಾಧು ಸರ್ ಸ್ಕಿಟ್ ನೆನಪಿದೆ ಸರ್? ಎಸ್ ಸರ್, ಹೇಳಿ ಸರ್. ನೆನಪಿದೆಯೋ ಇಲ್ವೋ? ಎಣ್ಣೆ ಅಂತೂ ನೆನಪಿದೆ. ಎಣ್ಣೆ ಮೇಲೆ ಸ್ಕಿಟ್ಟು ಅನ್ನೋದು ನೆನಪಿದೆ. ಅಲ್ಲಿಗೆ ಎಣ್ಣೆ ಬೆಣ್ಣೆ ತರ ಇರೋ ಒಂದು ಕ್ಯಾರೆಕ್ಟರ್ನ ಎಣ್ಣೆಗೆ ಹಾಕಿದಿರಲ್ಲ, ಅದು ಇನ್ನೂ ಮಜಾ ಆಯ್ತು. ಥ್ಯಾಂಕ್ ಯು ಸರ್. ಅವ್ರು ಬೆಣ್ಣೆ ಅಂತ ಫಿಕ್ಸ್ ಆಗ್ಬಿಟ್ರ ಅವರು. ಅಲ್ಲ ಸಾರಿ, ನನಗ್ ಅಂದಿಲ್ವಾ? ಯಾಕೆ ಗೊತ್ತಾ, ನಾನು ನಿಮ್ ಕಮೆಂಟ್ಸ್ಗೋಸ್ಕರ ಯಾವಾಗ್ಲೂ ವೇಟ್ ನಾನು ಮಾಡ್ತೀನಿ. ಹೇಳಿದ್ನಲ್ಲ, ನನಗೆ ಅಂದ್ರಿ ನೀನು ಎಣ್ಣೆ ಕ್ಯಾರೆಕ್ಟರ್ ಆಗಿ ಬರ್ದೆ ಬೆಣ್ಣೆ ಅಂತ ಬಂದಿದ್ರೆ ನನ್ಗೆ ಇನ್ನೂ ಇಷ್ಟ ಆಗ್ಬಿಟ್ರು. ನೋಡ್ರ ನೋಡ್ರ ನೋಡ್ರು ಆ ಮುಖದಲ್ಲಿ ಎಣ್ಣೆ ಬೆಣ್ಣೆ ಹೆಂಗಿ ನೋಡ್ರ. ಅಲೋ ಆಯಿಲಿ ಸ್ಕಿನ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಡೌಟ್ ಇತ್ತು, ಹಿಂದೆ ಇರೋದು ಬಾಲನ ಇಡಿನಾ ಅಂತ. ಇಡಿಯೋದು ಸರ್. ಇಡಿನಾ ಅದು. ಆಮೇಲೆ ಲಾಸ್ಟ್ ಟೈಮ್ ಅವತಾರ ಕ್ಯಾರೆಕ್ಟರ್ ಮಾಡಿದ್ಯಲ್ಲ ಆ ಥರ ಅಂತ. ಇಲ್ಲ ಸರ್, ಇದು ಹ್ಯಾಂಡಲ್ ವಿತ್ ಕೇರ್. ಬಟ್ ವೆರಿ ನೈಸ್. ನೀವಿಬ್ರೇ ಈ ಸ್ಕಿಟ್ ನ ಎತ್ಕೊಳೋದವ್ರು ಕ್ಲೀನ್ ಆಗಿ. ಜಗಪ್ಪ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಧ್ಯದಲ್ಲಿ 2 ಕ್ಯಾರೆಕ್ಟರ್ ಎಕ್ಸ್ಟ್ರಾನರಿ ಕ್ಯಾರೆಕ್ಟರ್ಸ್ ಬಂತು. ಹೊಡಿರ ಕ್ಲಾಪ್. ಇಷ್ಟೇ ಚಿಕ್ಕ ಕ್ಯಾರೆಕ್ಟರ್ ಇದ್ರು ಕೂಡ ಎಕ್ಸ್ಟ್ರಾನರಿ ಮಾಡಿದ್ರು. ನಿವೇದಿತಾನು ಸೂಪರ್ ಮಾಡಿದ್ರು. ನನ್ಗಂತೂ ಈ ಸ್ಕಿಟ್ ಎಕ್ಸ್ಟ್ರಾನರಿ ಇಷ್ಟ ಆಯ್ತು. ಕೃಷ್ಣ, ನಾನು ಬಹಳ ಎಂಜಾಯ್ ಮಾಡಿದೆ. ಎಣ್ಣೆನಾ ಅಲ್ಲ, ಸ್ಕಿಟ್. ಜಗಪ್ಪ ತುಂಬಾ ಅಂದ್ರೆ ತುಂಬಾ ಅಷ್ಟೊಂದು ಡೈಲಾಗ್ಸ್ಗಳು ತುಂಬಾ ಈಸಾಗಿ ಮಾಡ್ಕೊಂಡು ಹೋಗಿದ್ರು. ಅಂಡ್ ನಿವೇದಿತಾದಂತೂ ನನಗೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಅವ್ರು ಮಾತಾಡೋದೇ ತುಂಬಾ ಕ್ಯೂಟಾಗಿ ಮಾತಾಡ್ತಿರ್ತಾರೆ. ಪ್ಲಸ್ ಆಕ್ಚುಲಿ ಹೈಲೈಟ್ ಆಗಿದ್ದು ಏನಂದ್ರೆ ಅವ್ರು ಮರಿತಾ ಇದ್ರಲ್ಲ, ಅದು ಇನ್ನೂ ಹೈಲೈಟ್ ಆಗ್ತಾ ಇತ್ತು. ಹೌದು, ಅದು ಇನ್ನೂ ಜಾಸ್ತಿ ನಗು ತರಿಸ್ತಾ ಇತ್ತು. ಸೊ ಈ ಶೋನೇ ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತ ಅಂದಮೇಲೆ ಡೆಫಿನೆಟ್ಲಿ ಶೀಸ್ ಅನ್ ಎಂಟರ್ಟೈನರ್. ಸೂಪರ್ ಸೂಪರ್, ತುಂಬಾ ತುಂಬಾ ಅದ್ಭುತವಾಗಿದೆ. ಬಹಳ ಎಂಜಾಯ್ ಮಾಡಿದೆ ನಾನು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮಿಲನಾ. ಫಸ್ಟ್ಲಿ ಇಷ್ಟು ದೊಡ್ಡ ಸ್ಕಿಟ್ನ ಪಾಪ ನಿವೇದಿತಾ ನೋಡ್ತಿದ್ರು ಎಲ್ಲ, ಬಟ್ ಇಷ್ಟು ದೊಡ್ಡ ಸ್ಕಿಟ್ನ ಅಷ್ಟು ಚೆನ್ನಾಗಿ ಅದೇ ಎನರ್ಜಿಲಿ ಕ್ಯಾರೆಕ್ಟರ್ ಅಲ್ಲಿ ಇದು ಮಾಡೋದು, ಇಟ್ ಇಸ್ ಅಮೇಸಿಂಗ್. ಯು ಗೈಸ್, ಆಲ್ ಯು ಗೈಸ್ ವರ್ ಅಮೇಸಿಂಗ್. ಬಟ್ ಇಲ್ಲಿ ಇವತ್ತು ಬರ್ದೋದ್ರೆ ನಾನು ಕಲಿಯೋದು ಮಿಸ್ ಮಾಡ್ಬಿಡ್ತಿದ್ದೆ ಸರ್. ಡೈಲಾಗ್ ಮಿಸ್ ಆದ್ರೆ ಡೈರೆಕ್ಟರ್ ಕಟ್ ಹೇಳೋದು ಬೇಡ, ಈ ತರ ಬರ್ಕೊಂಡು ಹೇಳ್ಬೋದು ಅಂತ. ಬಟ್ ನಾನು ಆಕ್ಚುಲಿ ಏನ್ ಅನ್ಕೊಂಡೆ, ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಕಿಟ್ ಅನ್ಕೊಂಡೆ. ಅಂದ್ರೆ ಅದು ನಮ್ಮನ್ನ ಎಷ್ಟು ಎಂಟರ್ಟೈನ್ ಮಾಡ್ತಿತ್ತು ಅಂದ್ರೆ, ನಾನು ಆಕ್ಚುಲಿ ಕ್ಯಾರೆಕ್ಟರ್ ಅಲ್ಲೇ ಇಟ್ಸ್ ಅ ಪಾರ್ಟ್ ಆಫ್ ದಟ್ ಕ್ಯಾರೆಕ್ಟರ್ ಅಂತ. ಇದೇ ಗಿಚ್ಚಿ ಗಿಲಿ ಗಿಲಿ ಅಷ್ಟೇ. ಬಟ್ ನಿವೇದಿತಾ ಅಬ್ಸಲ್ಯೂಟ್ಲಿ ಅಮೇಸಿಂಗ್. ನನಗೆ ತುಂಬಾ ಪಾಯಿಂಟ್ ಏನಂದ್ರೆ ಎಂಟರ್ಟೈನ್ ಆಗ್ಬೇಕು. ಎಂಟರ್ಟೈನ್ ಆಯ್ತು, ತುಂಬಾ ನಗಾಡಿದ್ವಿ ನಾವು. ಅಂಡ್ ಜಗ ಅಂಡ್ ಜಗಾಸ್ ವೈಫ್ ಬ್ಯೂಟಿಫುಲ್, ಎನರ್ಜಿ ತುಂಬಾ ಚೆನ್ನಾಗಿದೆ. ವೈಫ್ ಕ್ಯಾರೆಕ್ಟರ್ ನಾನ್ ಬೇರೆ ಏನು ಹೇಳಲಿಲ್ಲ. ಅಲ್ಲ, ನನಗೆ ಇವಾಗೇನೋ ಡೌಟ್ ಬಂತು. ಡೌಟ್ ಅಲ್ಲ, ನಾನೇ ಹೇಳ್ತೀನಿ. ನೀವಿಬ್ರು ರಿಯಲ್ ಲವ್ ಬರ್ಡ್ಸ್. ಇಲ್ಲಿ ನಮ್ಮ ವೇದಿಕೆಯ ಒಂದು ಲವ್ ಬರ್ಡ್ಸ್ ಇದೆ, ಅದೇ ಇವು. ಹೌದಾ? ಅವಾಗವಾಗ ಹಾರಾಡ್ತಾ ಇರ್ತವೆ. ಸೊ ಎಲ್ರಿಗೂ ಗೊತ್ತಿರುವಂತ ಸೀಕ್ರೆಟ್ ಏನಂದ್ರೆ, ಇವರಿಬ್ರು ಲವ್ ಬರ್ಡ್ಸ್. ಇಲ್ಲ, ಅವರು ಲವ್ ಮಾಕ್ಟೆಲ್, ಇವರು ಲವ್. ಇವರಿಬ್ರಿಗೂ ಕೊನೆವರೆಗೂ ಗೊತ್ತಿಲ್ಲದೆ ಇರುವಂತ ಸೀಕ್ರೆಟ್ ಏನು ಅಂತಂದ್ರೆ, ಇವರಿಬ್ರು ಲವ್ ಬರ್ಡ್ಸ್. ಅಂಡ್ ಇಷ್ಟು ಪರ್ಫಾರ್ಮೆನ್ಸಸ್ ಗಳ ನಡುವೆ ಅವರಿಬ್ರು ಡೆಫಿನೆಟ್ಲಿ ಐ ಕ್ಯಾಚರ್ಸ್. ಅಂದ್ರೆ ಅವರಿಬ್ರು ಒಂಥರ ಲವ್ ಬರ್ಡ್ಸ್. ಕಂಗ್ರಾಚುಲೇಷನ್ಸ್ ಟು ಆಲ್ ಆಫ್ ಯು. ಸಕ್ಕತ್ತಾಗಿ ಮಾಡಿದ್ರು. ಅಷ್ಟು ದೊಡ್ಡ ಸ್ಕಿಟ್ ನ ಸೋ ಫ್ಲಾಲೆಸ್, ಬ್ಯೂಟಿಫುಲ್. ನಮ್ಗಾರು ರೀಟೆಕ್ಸ್ ಇರುತ್ತೆ, ಇಲ್ಲೇನು ರೀಟೆಕ್ಸ್ ಇರಲ್ಲ. ಚಿಕ್ಕ ಗ್ಲಿಚಸ್, ಇಟ್ಸ್ ಫೈನ್, ಬಟ್ ಅಮೇಜಿಂಗ್. ಏನೇ ಆಗ್ಲಿ ಜಗಪ್ಪ, ಸುಷ್ಮಿತಾ, ಹೇಳಿ, ನೀವಿಬ್ರು ಲವ್ ಬರ್ಡ್ಸ್. ಅದ್ಭುತವಾದ ಸ್ಕಿಟ್, ಅದ್ಭುತವಾದ ಮೆಸೇಜ್ ಅನ್ನ ಕೊಟ್ಟಿರುವಂತ ಈ ಒಂದು ತಂಡಕ್ಕೆ ಬಲಿ ಜೋರ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈ ಒಂದಿನ ಗೀಚಿ ಗಿಲಿಗಿಲಿ ಬರ್ತಾ ಇರೋಂತಹ ಮುಂದಿನ ಪರ್ಫಾರ್ಮೆನ್ಸ್. ಎಲ್ಲಾ ಮಕ್ಕಳಿಗೂ ತಂದೆ ತಾಯಿ ಪ್ರೀತಿನೇ ನಿಜವಾದ ಶ್ರೀರಕ್ಷೆ. ಆದ್ರೆ ಆ ಪ್ರೀತಿನಲ್ಲಿ ಸ್ವಲ್ಪ ಏರುಪೇರಾದ್ರೆ ಮಕ್ಕಳ ಮನಸ್ಸು ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಮನೋ ಮುಟ್ಟುವಂತಹ ಕಥೆಯನ್ನ ಈಗ ನಿಮ್ಮ ಮುಂದೆ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಶಿವು, ಮಾನ್ಸಾ, ಚಿಲ್ಲರ್ ಮಂಜು ಹಾಗೂ ಮಹಿತಾ. ಹಾಯ್ ಶ್ರುತಿ ಮ್ಯಾಮ್.
ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಗಳೇ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಶ್ರುತಿ ಮ್ಯಾಮ್, ನಿಮ್ಗೊಂದ್ ಜೋಕ್ ಹೇಳ? ಹೇಳಪ್ಪ. ಒಂದೂರಲ್ಲಿ ಒಂದ್ ಅಜ್ಜಿ ಇತ್ತಂತೆ. ಆ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಸುತ್ತ ಹೋಗ್ಬಿಡ್ತಂತೆ. ಮಹಿ, ಓ ಶ್ರುತಿ ಮ್ಯಾಮ್, ಒಂದ್ ನಿಮಿಷ, ನಮ್ಮ ಅಮ್ಮ ಕರಿತಾ ಇದ್ದಾರೆ. ಓಕೆಪ್ಪ. ಏನ್ ಮಮ್ಮಿ? ಚಿನ್ನಿ, ನಿನ್ ಬ್ಯಾಗ್ ಎಲ್ಲ ರೆಡಿ ಆಗಿದೆ. ಓಕೆ. ಸ್ಕೂಲಿಗೆ ಹೊರಡ್ಬೇಕಾಯ್ತಾ? ಮಹಿತಾ, ಸ್ಕೆಚ್ ಪೆನ್ ಕೇಳಿದ್ದಲ್ಲಮ್ಮ, ತಗೋ. ತಿಂಡಿ ಮಾಡ್ದಾ? ಇವ್ ಅಪ್ಪ, ಅಮ್ಮ ಬ್ರೆಡ್ ಜಾಮ್ ಮಾಡ್ಕೊಟ್ರು. ನೀನು? ನಾನು ಆಫೀಸ್ಗೆ ಹೋಗ್ತಾ ರೋಡಲ್ಲಿ ತಿಂತೀನಮ್ಮ. ಹೊರಗಡೆ ತಿನ್ನೋದಾದ್ರೆ ಮನೇಲಿ ಯಾಕೆ ಅಡ್ಗೆ ಮಾಡ್ಬೇಕು? ಮನೇಲಿ ಅಡ್ಗೆ ಮಾಡಿಲ್ಲ ಅಂದ್ರೆ ಜಗಳ ಮಾಡೋದು, ಮಾಡಿದ್ರೆ ಹೊರಗಡೆ ತಿನ್ನೋದು. ಈ ಖುಷಿಗೆ ನಾನ್ ಯಾಕೆ ಅಡ್ಗೆ ಮಾಡ್ಬೇಕು? ಅಡಿಗೆ ಮಾಡಿದ್ರೆ ತಿನ್ನೋ ತರ ಮಾಡ್ಬೇಕು. ಬ್ರೆಡ್ ಜಾಮೂನ್ ತಿನ್ನಕ್ಕಲ್ಲ ನೀನ್ ಕಟ್ಕೊಂಡಿರೋದು. ಅಂದ್ರೆ 3 ಹೊತ್ತು ನಿಮ್ ಸೇವೆ ಮಾಡ್ಕೊಂಡು ಬಿದ್ದಿರ್ಬೇಕು ಅಂತ ಹೇಳ್ತಾ ಇದ್ದೀರಾ? ಸೇವೆ ಮಾಡು ಅಂತ ಹೇಳಿಲ್ಲ, ಚೂರ್ ಗಂಡ ಅನ್ನೋ ಮರ್ಯಾದೆ ಇರ್ಲಿ ಅಂತ ಹೇಳ್ತಾ ಇರೋದು. ಹೆಂಡತಿ ಅನ್ನೋ ಮರ್ಯಾದೆ ನೀವ್ ಕೊಟ್ರೆ ಗಂಡ ಅನ್ನೋ ಮರ್ಯಾದೆ ನಾನು ಕೊಡ್ತೀನಿ. ಆ ಮರ್ಯಾದೆ ಇರೋದಕ್ಕೆ ಊರ್ ತುಂಬಾ ನೀನ್ ತಿರ್ಗಾಡಕ್ ಬಿಟ್ಟಿರೋದು. ನಾನೇನು ಮಜಾ ಮಾಡಕ್ ಹೋಗ್ತಿಲ್ಲ, ಕಷ್ಟಪಟ್ಟು ದುಡಿತಾ ಇದ್ದೀನಿ. ಲಕ್ಷ ಸುಮ್ನೆ ಕೊಡಲ್ಲ. ಓಹೋ, ನನಗಿಂತ ಜಾಸ್ತಿ ದುಡ್ತೀನಿ ಅಂತ ದಿಮಾಕ? ದುಡ್ದಿದ್ನೆಲ್ಲ ತಗೊಂಡ್ ಹೋಗಿ ನಾನೇನೋ ಮಜಾ ಮಾಡ್ತಿಲ್ಲ, ಮನೆಗೆ ಹಾಕ್ತಾ ಇದ್ದೀನಿ. ನಾನ್ ದುಡ್ದಿಂದ ತಂದು ರೋಡಿಗೆ ಸುರಿತಾ ಇಲ್ಲ, ನಾನು ಮನೆಗೆ ಹಾಕ್ತಾ ಇರೋದು. ಅಯ್ಯೋ, ಯಾವಾಗ್ಲೂ ಜಗಳ ಆಡ್ತಾ ಇರ್ತೀರಲ್ಲ. ಅಪ್ಪ, ಅಮ್ಮ, ಇವತ್ತು ನನ್ನ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ. ಅಲ್ಲಿ ನಾನು ವೈಲಿ ನುಡಿಸ್ತೀನಿ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಹೇಳಿದ್ದೀನಿ, ನಮ್ಮ ಅಪ್ಪ ಅಮ್ಮ ಬರ್ತಾರೆ ಅಂತ. ನೀವಿಬ್ರು ಬರ್ತಿರೋ ತಾನೆ? ಮಗಳೇ, ಬೇಜಾರಾಗ್ಬೇಡ, ನನ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ ಅಮ್ಮ, ನನಗ್ ಬರಕ್ಕಾಗಲ್ಲ. ನಂಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ಅದಕ್ಕೆ ನಮ್ಮ 3 ಜನ ಇರೋ ವಾಟ್ಸಪ್ ಗ್ರೂಪ್ ಅಲ್ಲಿ ಅವತ್ತೇ ಇನ್ವಿಟೇಷನ್ ಹಾಕಿದ್ದೀನಿ. ನೀವಿಬ್ರು ಬರ್ಲೇಬೇಕು. ಮಗು ಅಷ್ಟು ಕೇಳ್ಕೊತಿದ್ದ ತಾನೆ, ಹೋಗ್ಬಾ. ನೋಡಿ, ನನಗೆ ಇವತ್ತು ಕ್ಲೈಂಟ್ ಮೀಟಿಂಗ್ ಇದೆ, ನಾನು ಹೋಗ್ಲೇಬೇಕು. ನೀವೇ ಹೋಗ್ ಬನ್ನಿ, ವಾಪಸ್ ಬರ್ತಾ ಕರ್ಕೊಂಡ್ ಬನ್ನಿ. ಚಿನ್ನಿ, ನನಗೆ ಕೆಲ್ಸ ಇದೆ ಮಗಳೇ, ನಾನು ಬರಕ್ಕಾಗಲ್ಲ. ಅಪ್ಪ ನಿನ್ ಜೊತೆ ಬರ್ತಾರೆ, ಆಯ್ತಾ? ಬಾಯ್ ಚಿನ್ನಿ. ನಂಗೆ ಟೈಮ್ ಆಯ್ತು. ಅಮ್ಮ, ಅಮ್ಮ, ಅಪ್ಪ, ನೀನ್ ಬರ್ತೀಯ ತಾನೆ? ಬಾಯಿಲ್ ಮಗಳೇ, ನನಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ಬೇಗ ಮುಗಿದ್ರೆ ಬೇಗ ಬರಕ್ ಟ್ರೈ ಮಾಡ್ತೀನಿ, ಆಯ್ತಾ? ಬೇಜಾರಾಗ್ಬೇಡ, ಖಂಡಿತ ಟ್ರೈ ಮಾಡ್ತೀನಿ ಮಗಳೇ. ರಂಗಮ್ಮ ಕೀ ಹಾಕೊಂಡು ಹೋಗ್ತಾರೆ, ಸ್ಕೂಲ್ ವ್ಯಾನು ಹೊರಗಡೆ ಕಾಯ್ತಾ ಇದೆ, ಹುಷಾರಾಗಿ ಸ್ಕೂಲ್ಗೆ ಹೋಗ್ಬಿಟ್ವಾ. ಬಾಯ್ ಬಾಯ್. ಒಂದು ನಿಮಿಷ ಪ್ರೀತಿಯಿಂದ ಮಾತಾಡಕ್ಕೂ ಅಪ್ಪ ಅಮ್ಮನ ಹತ್ರ ಅಪಾಯಿಂಟ್ಮೆಂಟ್ ತಗೊಬೇಕು. ಹೋಗಿದ್ರೆ ಉಸಿರು ನಿಲ್ಸ್ಬಿಡ್ತಾನೆ. ಅಂಕಲ್, ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ನಿನ್ನೆ ಇಲ್ಲಿ ಕರ್ಕೊಂಡ್ ಬಂದಿದ್ದಲ್ಲ ಕಣೆ, ಕಿಡ್ನಾಪ್ ಮಾಡಿದ್ದು. ಕಿಡ್ನಾಪ್ ಅಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳ್ತೀರಾ? ನಮ್ಮ ಅಪ್ಪ ಅಮ್ಮ ಫುಲ್ ಬಿಸಿ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ₹1,00,000 ನಿನ್ ಕಿಡ್ನಾಪ್ ಮಾಡಕ್ ನನ್ಗೇನ್ ತಲೆ ಕೆಟ್ಟಿದ್ಯಾ? ಇದನ್ನ ನಿನ್ ಮುಖಕ್ಕೆ ಹಾಕಿದ್ರೆ, ನೀನ್ ಕಣ್ಣು ಹೊರಟ ರೈಲ್ವೆ ಸ್ಟೇಷನ್ ಅಲ್ಲಿ ಕೂರ್ಸಿದ್ರೆ ಒಳ್ಳೆ ಕಲೆಕ್ಷನ್. ಅಂಕಲ್, ಇನ್ನು ಮುಖದ ಮೇಲೆ ಹಾಕಿದ್ರೆ ಕಣ್ ಕಾಣಲ್ವಾ? ಕೂಗೋದು ಕಿರ್ಚೋದು ಮಾಡಿದ್ರೆ ಉಸಿರು ನಿಲ್ಸ್ಬಿಡ್ತೀನಿ. ಇಲ್ಲ ಅಂಕಲ್, ನಾನು ಗಲಾಟೆ ಮಾಡಲ್ಲ. ಇನ್ನ ನನ್ನ ಮುಖಕ್ಕೆ ಹಾಕಿ ಕಣ್ ತೆಗೆದ್ಬಿಡಿ. ದಿನ ನಮ್ಮ ಅಪ್ಪ ಅಮ್ಮ ಜಗಳ ಆಡೋ ನೋಡೋ ಬದಲು ಈ ಕಣ್ಣಿಲ್ಲ ಅಂದ್ರೆ ಒಳ್ಳೇದಲ್ವಾ? ಏನೇದು? ಅಂಕಲ್, ಇವತ್ತು ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ, ಅಲ್ಲಿ ನಾನು ವೈಲಿ ನುಡಿಸ್ತೀನಿ. ಅದಕ್ಕೂ ನಮ್ಮ ಅಪ್ಪ ಅಮ್ಮ ಬರ್ಲಿಲ್ಲ ಅಂತಾರೆ. ಕಣ್ ಬೇರೆ ತೆಗೆದು ವೈಲಿನ್ ಬೇರೆ ನುಡಿಸ್ತಾಳೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕೂರಿಸಿದ್ರೆ ಬೇರೆ ಮಕ್ಕಳಿಗಿನ್ನ ಜಾಸ್ತಿ ಕಲೆಕ್ಷನ್ ಆಗುತ್ತೆ. ಬೇರೆ ನುಡಿಸ್ತೀಯ? ನುಡಿಸು, ತುಂಬಾ ಚೆನ್ನಾಗಿ ನುಡಿಸ್ತಾ ಇದೆಯಾ. ಮಗಳೇ, ಮಹಿತಾ, ಮಹಿತಾ, ಮಹಿತಾ,
ಮಹಿ ಆಚೆ ಕಡೆ ಆಟ ಆಡ್ತಿರ್ಬೇಕು ನೋಡಿ. ಮಹಿ ಮಹಿತಾ ಅಮ್ಮ ಕರೀತಿದ್ದಾಳೆ, ಬಾ ಮಗಳೇ. ರೀ ಅವಳು ಹೊರಗಡೆ ಇಲ್ಲ, ಹೋಗ್ ಸ್ವಲ್ಪ ನೋಡ್ಬಾರ್ದಾ? ಅದಕ್ಕೆ ಹೇಳಿದ್ದು ಅವಳ ಜೊತೆ ಹೋಗು ಅಂತ. ನೀವು ಹೋಗಕ್ಕಾಗಿಲ್ಲ ಅಂದ್ರೆ ನನ್ಗೊಂದು ಕಾಲ್ ಮಾಡ್ಬೇಕಾಗಿತ್ತು. ಎಲ್ಲದಕ್ಕೂ ಬಂದು ನನ್ನ ಮೇಲೆ ಹೇಳ್ಬೇಡ. ಇರು ಒಂದ್ ನಿಮಿಷ. ಸರ್ ನಮಸ್ತೆ. 3rd ಸ್ಟ್ಯಾಂಡರ್ಡು C ಸೆಕ್ಷನ್ ಮಹಿತಾ ಇದ್ದಾಳಲ್ಲ, ಅವ್ರ ಫಾದರ್ ಮಾತಾಡ್ತಿರೋದು. ಅಲ್ಲ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋದ್ಲಲ್ಲ ಸರ್? ಅವ್ರು ಸ್ಕೂಲ್ಗೂ ಹೋಗಿಲ್ವಂತೆ. ಸ್ಕೂಲಿಗೆ ಹೋಗಿಲ್ವಾ? ಇನ್ನೆಲ್ಲಿಗ್ರಿ ಹೋಗಿದ್ದಾಳೆ? ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿರ್ತಾಳೆ, ನಾನು ನೋಡ್ಕೊಂಡ್ ಬರ್ತೇನೆ, ಸುಮ್ಮನೆ ಇರು. ಅಲ್ಲ ಆತರ ಕೇಳ್ದೆ ಹೋಗೋ ಮಗು ಅಲ್ವಲ್ಲ ಅವಳು. ಎಲ್ಲಿ ಹೋದ್ಲು? ಒಬ್ರೇ ಬಂದಿದ್ದೀರಾ? ಮಹಿತಾ ಎಲ್ರಿ? ಮಹಿತಾ ಎಲ್ಲೂ ಕಾಣಿಸ್ತಿಲ್ಲ ಕಣೆ. ಕಾಣಿಸ್ತಿಲ್ಲ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ನಾನು ಅದಕ್ಕೆ ಹೇಳಿದ್ದು ನೀವಾದ್ರೂ ಅವಳ ಜೊತೆ ಸ್ಕೂಲಿಗೆ ಹೋಗಿ ಅಂತ. ನನ್ನ ಮಗಳು ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಎಲ್ಲದಕ್ಕೂ ಯಾಕೆ ನನ್ನ ಮೇಲೆ ಪಡ್ಕೋತೀಯ? ಅದಕ್ಕೆ ಹೇಳಿದೆ ತಾನೆ, ನೀನೇ ಹೋಗು ಅಂತ. ತಾಯಿ ಅಲ್ವಾ ನೀನು? ತಾಯಿಗೊಬ್ಳಿಗೆ ಜವಾಬ್ದಾರಿ ಇರಲ್ಲ ರೀ, ತಂದೆಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ನೀನ್ ಹೆತ್ರೆ ಸಾಲಲ್ಲ ಕಣೆ. ಮಗಳು ನೋಡ್ಕೊಂತಾನೆ ಕೆಲ್ಸಕ್ಕೆ ಹೋಗೋದ್ ಬೇಡ ಅಂತ ಪಡ್ಕೊಂಡಿತ್ತು. ಏನೇ ಹೇಳಿದ್ರು ಕೆಲ್ಸ ಕೆಲ್ಸ ಕೆಲ್ಸ, ಇದನ್ ಒಂದೊಂದ್ ಚೆನ್ನಾಗಿ ಹೇಳ್ತೀರಾ ಅಲ್ವಾ? ನನ್ನ ಮಗಳು ರೀ ಎಲ್ಲಿಗೆ ಹೋಗಿದ್ದಾಳೆ? ಹಲೋ ವೆಂಕಟೇಶ್, ನನ್ನ ಮಗಳೇನಾದ್ರೂ ನಿಮ್ಮ ಬರ್ಲಿಲ್ವಾ? ಹಲೋ ಸುನೀತಾ, ಮಹಿತಾ ಬಂದಿದ್ದಾಳಾ ಇಲ್ವಾ? 2 ದಿನಗಳ ನಂತರ. ಹಲೋ ಹಲೋ, ಮಗು ಮಿಸ್ಸಿಂಗ್ ಆಗಿದೆ ಅಂತ ಪೋಸ್ಟ್ ಅಂಟಿಸಿದ್ದು ನೀವೇ ಅಲ್ವಾ? ಹೌದು ಸರ್. ರೈಲ್ವೆ ಸ್ಟೇಷನ್ ಅಲ್ಲಿ ನಿಮ್ಮ ಮಗು ಇದೆ ನೋಡಿ. ಹೌದಾ? ಯಾವ ಸ್ಟೇಷನ್ ಸರ್? ಯಶವಂತಪುರ ರೈಲ್ವೆ ಸ್ಟೇಷನ್ 3ನೇ ಪ್ಲಾಟ್ಫಾರ್ಮ್ ಅಲ್ಲಿ ಮಗು ನಿಂತಿದೆ. ಏನಂತೆ? ನಮ್ ಪಾಪು ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದಾಳಂತೆ. ಚಿನ್ನಿ ಮಹಿ ಯಾರು ನನ್ ಚೆನ್ನಾಗಿ ನೋಡ್ಸುದ್ನಾ? ಈ ಕಾಸ್ ಹಾಕಿ ಏನಮ್ಮ ಇದು? ನಮಸ್ತೆ. ಏನಾಯ್ತು? ಏನಾಯ್ತಮ್ಮ? ಏನಮ್ಮ ಇದೆಲ್ಲ? ಅಮ್ಮ, ಯಾರು ನನಗೆ ಕಿಡ್ನಾಪ್ ಮಾಡಿ ಮತ್ತೆ ಕಾನ್ಸ್ಪೈರ್ ಮಾಡಿ ಡಿಕ್ಕೆ ಬೇಡ ಕೊಡ್ತಿದಾರಮ್ಮ. ಹೆದ್ರೆ ಬೇಡ ಬಂಗಾರ, ಮಗಳೇ ನಾವು ಬಂದಿದೀವಲ್ಲ. ಇಲ್ಲಿರೋದು ಬೇಡಮ್ಮ, ಬಾ ಹೋಗೋಣ ಬಾ. ಇಲ್ಲ, ನನ್ ಮನೆಗ್ ಬರಲ್ಲ. ಯಾಕಮ್ಮ? ನನ್ ಮನೆಗ್ ಬಂದ್ರೆ ನೀವು ಬರೀ ಜಗಳ ಆಡ್ತೀರಾ. ಆ ಜಗಳ ನೋಡಕ್ ನಂಗೆ ಇಷ್ಟ ಇಲ್ಲ. ಯಾಕೆ ಮಗಳೇ? ನಾನು ಮನೆಗ್ ಬಂದ್ರೆ ನೀವು ಬರೀ ಜಗಳ ಆಡ್ತೀರಾ. ಆ ಜಗಳ ನೋಡಕ್ ನಂಗೆ ಇಷ್ಟ ಇಲ್ಲ. ನಾನು ತುಂಬಾ ಚೆನ್ನಾಗಿ ವೈಲಿನ್ ನುಡಿಸ್ತೀನಿ ಅಂತ ಎಲ್ರು ಹೇಳ್ತಾರೆ. ಅದ್ರಲ್ಲಿ ಮಾತ್ರ ಒಂದ್ಸಲಿನೂ ಕೇಳಿಸ್ಕೊಂಡಿಲ್ಲ. ಆದ್ರೆ ಇಲ್ಲಿ ನಾನು ವೈಲಿನ್ ಇಲ್ಲ, ನಾನು ಇಲ್ಲೇ ಇರ್ತೀನಿ. ನನ್ ಮಾತ್ ಕೇಳೆ. ತಪ್ಪಾಯ್ತು ಮಗಳೇ, ಇನ್ಯಾವತ್ತೂ ಹಿಂಗ್ ಮಾಡಲ್ಲಮ್ಮ, ಬಾರಮ್ಮ. ಅಪ್ಪ ಅಮ್ಮ ಜಗಳ ಆಡಿದ್ರೆ ಮಕ್ಳ ಮೇಲೆ ಇಂಥ ಪರಿಣಾಮ ಬೀಳುತ್ತೆ ಅಂತ ನಮಗ್ ಗೊತ್ತಿರಲಿಲ್ಲ ಚಿನ್ನಿ. ತಪ್ಪಾಯ್ತು ಮಗಳೇ, ಬಾ ಹೋಗೋಣ. ನಮ್ಮಂತ ಅಪ್ಪ ಅಮ್ಮ ನೀವು ಕೇಳಕ್ಕಿಂತ ಮುಂಚೆ ಎಲ್ಲಾನು ಕೊಟ್ಟು ಬಿಡ್ತೀವಿ, ಆದ್ರೆ ನಿಮ್ಗೆ ಏನ್ ಬೇಕು ಅನ್ನೋದನ್ನೇ ಮರ್ತು ಬಿಡ್ತೀವಮ್ಮ. ಹಲೋ ಹಲೋ, ಮಗು ಸಿಕ್ತಾ? ಹಾ ಸರ್, ಸಿಕ್ತು. ಥ್ಯಾಂಕ್ ಯು ಸರ್. ಮಗುನ ಕಿಡ್ನಾಪ್ ಮಾಡಿದ್ದೆ ನಾನು. ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ನಿಮಗೆ ಏನಕ್ಕೆ ಬೇಕ್ರಿ ಮಕ್ಕಳು? ನಾನೊಬ್ಬ ಕಿಡ್ನಾಪರೇ ಆಗಿರ್ಬೋದು, ಆದ್ರೆ ನಿಮ್ಮಷ್ಟು ಕ್ರೂರಿ ಅಲ್ಲ. ನಿಮ್ಮಿಬ್ರು ಕಣ್ ತೆರ್ಸೋಕೋಸ್ಕರನೇ ಆ ಮಗು ಕಣ್ಣು ಹೋಗಿದೆ ಅಂತ ನಾಟಕ ಮಾಡಕ್ ಹೇಳಿದ್ದೆ ನಾನು. ಮಗು ಸಿಕ್ಕಿದೆ, ಇನ್ಮೇಲಾದ್ರೂ ಆ ಮಗುಗೆ ಸ್ವಲ್ಪ ಟೈಮ್ ಕೊಡ್ರಿ. ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಅಂದ್ರೆ ನಮ್ ಪಾಪ ಕಣ್ ಚಿನ್ನಿ ಮಗಳೇ, ನಿನ್ ಕಣ್ ಅಮ್ಮ ನೋಡು ಮಗಳೇ.
ಮಗಳೇ ಇನ್ಮೇಲೆ ಜಗಳ ಮಾಡಲ್ಲಮ್ಮ, ಇಬ್ರು ಒಂದಾಗಿರ್ತೀವಿ. ಹಾಗಂತ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಮಗಳೇ, ಇನ್ಯಾವತ್ತೂ ಜಗಳ ಮಾಡಲ್ಲ. ನೋಡಮ್ಮ, ನೋಡಮ್ಮ, ನೋಡು ಮಗಳೇ. ಅಮ್ಮ, ಅಪ್ಪ. ಮಗಳೇ, ಏನಮ್ಮ ಇದೆಲ್ಲ? ಅಮ್ಮ, ಇದು ನೀನು, ಅಪ್ಪ ಇದು ನೀನು, ಎರಡು ಸೇರಿದ್ದೇನೆ ಸಂಗೀತ. ಹೃದಯ ಭಾರ ಆಗ್ತದೆ ಅಂತಾರಲ್ಲ, ಆ ಥರ ಆಗ್ತದೆ. ಮಾತೇ ನಿಂತೋಗಿದೆ ಒಂಥರ. ನೀವೇ ಹೇಳಿ, ನನ್ಗೆ ಮಾತು ಬರ್ತಾ ಇಲ್ಲ. ನಾನು ಅಲ್ಲಿ ಬರಲೇಬೇಕು. ಈ ಕಾರ್ಯಕ್ರಮನ ನೋಡುವಾಗ ಸೀಸನ್ 1 ನೀನು ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಥರದ ಎಮೋಷ್ನಲ್ ಸ್ಕಿಟ್ಟಲ್ಲಿ ನೀನು ಆ್ಯಕ್ಟ್ ಮಾಡಿದಾಗ ಎಲ್ಲರೂ ಹೇಳ್ತಾ ಇದ್ರು, ಈ ಮಗು ಒಂದಲ್ಲ ಒಂದು ದಿನ ದೊಡ್ಡ ಕಲಾವಿದೆಯಾಗಿ ಬೆಳಿತಾಳೆ ಅಂತ. ಅದು ಸುಳ್ಳು ಕಣೋ. ಒಂದಲ್ಲ ಒಂದು ದಿನ ಅಲ್ಲ, ಈಗಲೇ ನೀನು ಅತ್ಯಂತ ಅದ್ಭುತ ಕಲಾವಿದೆ ಕಣೋ. ಬ್ಯೂಟಿಫುಲ್ ಬಂಗಾರಿ, ಇಟ್ ವಾಸ್ ಬ್ಯೂಟಿಫುಲ್. ನಾನು ಚಿತ್ರರಂಗಕ್ಕೆ ಬಂದಾಗ ಚಿಕ್ಕ ಹುಡುಗಿ, ನನ್ನ ಕೈಲಿ ದೊಡ್ಡ ದೊಡ್ಡ ಪಾತ್ರಗಳನ್ನ ಮಾಡೋಕ್ಕಾಗಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ. ಆದರೆ ಇವತ್ತು ನನಗೆ ಅನ್ನಿಸ್ತಾ ಇದೆ, ಈ ಮಗುಲಿ ಅದೆಂಥ ದೊಡ್ಡ ಪ್ರತಿಭೆ ಅಡಗಿದೆಯಪ್ಪ. ಅದ್ಭುತ ಬಂಗಾರ, ಅದ್ಭುತ ಬಂಗಾರ. ಇಟ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಎಕ್ಸ್ಟ್ರಾಡಿನರಿ. ನಮಗೆ ಈ ಕಥೆಯಲ್ಲಿರುವಂಥ ಡೈಲಾಗು ಅಥವಾ ಅದರ ಇಂಪ್ಯಾಕ್ಟಿಂದ ನಮಗೆ ಅಳು ಬರ್ತಾಯಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಂಗಾರ, ನಿನ್ನ ಎಕ್ಸ್ಪ್ರೆಷನ್ನು, ಆ ಮಾತಲ್ಲಿರುವಂತಹ ಭಾವನೆ ಮತ್ತು ಆ ನಿಲುಗಡೆ ಎಷ್ಟೋ ಇಲ್ಲಿ ಆ್ಯಕ್ಟ್ ಮಾಡುವಂಥ ಕಲಾವಿದರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ. ನೀನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ ಬಂಗಾರಿ. ಥ್ಯಾಂಕ್ ಯು ಶ್ರುತಿ ಮ್ಯಾಮ್. ಆ ಮಗುಗಿರುವ ಶ್ರದ್ಧೆ ಒಂದು ಕಡೆ ಆದರೆ, ಆ ಭಗವಂತನ ಆಶೀರ್ವಾದ, ಆ ಭಗವಂತನ, ಆ ನಟರಾಜ, ಆ ಸರಸ್ವತಿಯ ವರ ಇದ್ದರೆ ಮಾತ್ರ ಈ ಥರ ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯನಪ್ಪ. ನಾವು ಈ ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಒಂದು ದೊಡ್ಡ ಪ್ರತಿಭೆಯನ್ನು ನೋಡ್ತಾ ಇದ್ವಿ, ಅದು ವಂಶಿಕಾ. ಅದೇ ಮೀರಿಸೋ ಅಂಥ ಕಲಾವಿದೆ ಕಣೋ ನೀನು ಅಂತ ನನಗೆ ಅನ್ನಿಸ್ತಾ ಇದೆ. ಇಟ್ ವಾಸ್ ಎಕ್ಸ್ಟ್ರಾಡಿನರಿ ಬಂಗಾರ. ನಿಮ್ಮನ್ನೆಲ್ಲ ನೋಡ್ತಾ ಇರೋರು ನಾವು ಪುಣ್ಯವಂತರು, ನಮಗೆ ಖುಷಿ ಆಗ್ತಾ ಇದೆ. ಇದೇ ಗಿಚ್ಚಿಗಿಲಿಗಿಲಿ ವೇದಿಕೆಯಲ್ಲಿ ಒಂದು ವಂಶಿಕನ್ನು ನೋಡಿದ್ವಿ, ಮತ್ತು ಇಲ್ಲಿ ಮಹಿತನ್ನು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಲರ್ಸ್. ಈ ಥರದ ಒಂದು ಮಕ್ಕಳು ಈ ಕರ್ನಾಟಕದಲ್ಲಿದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ತುಂಬಾ ಧನ್ಯವಾದಗಳು. ಇಟ್ ವಾಸ್ ಅಮೇಝಿಂಗ್ ಬಂಗಾರ, ಇಟ್ ವಾಸ್ ಸೂಪರ್. ಆ್ಯಂಡ್ ಮಾನಸ, ಐ ಮಸ್ಟ್ ಸೇ ದಿಸ್, ಈ ಥರ ಪಾತ್ರಗಳಿಗೆ ನೀವಲ್ಲದೆ ಮತ್ತಿನ್ಯಾರು ತೂಗ್ಸಕ್ಕಾಗ್ತಾ ಇರಲಿಲ್ಲ ಮಾನಸ. ಇಟ್ ವಾಸ್ ಬ್ಯೂಟಿಫುಲ್. ನೀವು ಅಷ್ಟೇ ಚಿಲ್ಲರ್. ಈ ಒಂದು ಸ್ಕಿಟ್ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು. ಏನು ಬಂಗಾರಿ, ಶಿವಮಮ್ಮ ಇಲ್ಲೇನು ಹಾಕಿದಾರೆ ಬೇಕಾದ್ರೆ ನೋಡಿ, ನಿಮ್ಗೆ ಭಯ ಆಗುತ್ತೆ. ಹೌದಪ್ಪ, ನನಗೆ ಭಯ ಆಗೋದು ಅವ್ರ ಕಣ್ಣಿಗೆ ಹಾಕೊಂಡಿರೋ ಲೆನ್ಸ್ ಇಂದ ಅಲ್ಲಪ್ಪ, ಅವರಲ್ಲಿರೋ ಕಲಾವಿದನ್ ನೋಡಿದ್ರೆ ನನಗೆ ಎಂತ ಅದ್ಭುತವಾದಂತಹ ಕಲಾವಿದ ಶಿವು ನೀವು. ಓ ಮೈ ಗಾಡ್, ಇದು ತಮಾಷೆ ಅಂತ ನೀವು ಅನ್ಕೊಳ್ಳೇಬೇಡಿ. ನಾನು ಅಲ್ಲಿ ಕೂತಾಗ ಸಾಧು ಸರ್ ಅವ್ರನ್ನ ಮಧ್ಯದಲ್ಲಿ ಕೇಳ್ತಾ ಇದ್ದೆ, ನೀವು ಆ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಮತ್ತೊಂದು ಸೀನಲ್ಲಿ ಮಗುನ ಮಲಗಿಸ್ಕೊಂಡು ಕೂತಿರ್ತಾರ ಗೊತ್ತಾ, ಆವಾಗ್ಲೂ ನಾನು ಕಂಡಿಡಿಯಕ್ಕಾಗಲಿಲ್ಲ ಇದು ಶಿವು ಅಂತ. ನೀವು ಪಾತ್ರದೊಳಗಡೆ ತಲ್ಲೀನರಾಗ್ಬಿಟ್ಟಿದ್ರಿ ಶಿವು. ನಿಮ್ಮ ಚಿಕ್ಕ ಚಿಕ್ಕ ಒಂದು ಮ್ಯಾನರಿಸಮ್ಗಳು, ಆ ನಿಮ್ಮ ಮುಖ ನೋಡಿದ್ರೆ ನನಗೆ ಭಯ ಆಗ್ತಾ ಇತ್ತು. ಇಡೀ ನಿಮ್ಮ ಮುಖದಲ್ಲಿರುವಂಥ ಭಾವನೆ ಬದಲಾಗಿತ್ತು, ನಿಮ್ಮ ಎಕ್ಸ್ಪ್ರೆಷನ್ ಬದಲಾಗಿತ್ತು. ಇಟ್ ವಾಸ್ ಅಮೇಝಿಂಗ್, ಅಮೇಝಿಂಗ್. ಇಟ್ ವಾಸ್ ಬ್ಯೂಟಿಫುಲ್. ಆಮೇಲೆ ಈ ಥರದ್ದೊಂದು ಸ್ಕಿಟ್ ಮಾಡಿದ್ದಿದೆಯಲ್ಲ, ತುಂಬಾ ಮನಸ್ಸಿಗೆ ನಾಡ್ತಾ ಇತ್ತು ನನಗೆ. ಈ ಗಿಚ್ಚಿಗಿಲಿಗಿಲಿ ವೇದಿಕೆಯ ಒಂದು ವಿಶೇಷತೆ ಏನು ಗೊತ್ತಾ, ಇಲ್ಲಿ ಬರುವಂಥ ಮನರಂಜನೆಯ ಸ್ಕಿಟ್ಗಳನ್ನು ನೋಡಿ ನೀವು ಮನಸಾರಿ ನಕ್ಕಿದ್ರೆ ನಿಮಗೆ ಆರೋಗ್ಯ ಸಿಗುತ್ತೆ. ಆದರೆ ಇವತ್ತು ನಡೆದಂಥ ಈ ಮನೋಜ್ಞವಾದಂಥ ಸ್ಕಿಟ್ಟನ್ನು ನೋಡಿ ನೀವು ಕಲ್ತ್ರೆ ನಿಮ್ಮ ಬದುಕು ಚೆನ್ನಾಗಿ. ಒಂದು ಮಗುಗೆ ಬೇಕಾಗಿರೋದು ಎರಡೇ ವಿಚಾರ, ತಂದೆ ಮತ್ತು ತಾಯಿಯಲ್ಲಿ. ತಂದೆಯ ಹೆಗಲು, ತಾಯಿಯ ಮಡಿಲು. ಅತ್ಯಂತ ಅದ್ಭುತವಾದಂಥ ಒಂದು ಸ್ಕಿಟ್ಟನ್ನು ತಂದ್ಕೊಟ್ಟಿದ್ದೀರಿ. ಡೈರೆಕ್ಟರ್ ಟೀಮ್ಗೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಲವ್ಲಿ. ನಾನು ಹೇಳ್ತೀನಲ್ಲ, ಗಿಚ್ಚಿಗಿಲಿಗಿಲಿ ಬರುವಂಥ ಎಲ್ಲ ಸ್ಕಿಟ್ಗಳಲ್ಲಿ ಏನೋ ಒಂದು ಥರದಲ್ಲಿ ನಾವು ಕನೆಕ್ಟ್ ಆಗೇ ಆಗ್ತಾ ಇರ್ತೀವಿ. ಆದರೆ ಈ ಸ್ಕಿಟ್ಟಲ್ಲಿ ನಾನು ನೋಡ್ತಾ ನೋಡ್ತಾ ನನಗೆ ಮೊದಲು ಜ್ಞಾಪಕ ಬಂದಿದ್ದು ನನ್ನ ಪ್ರೀತಿಯ ಗೆಳೆಯ ಪಾಂಡೆ. ಸ್ಟಿಲ್ ಇವತ್ತಿಗೂ ಕೂಡ ನಾನು ಪಾಂಡೆನ ತುಂಬ ಹತ್ತಿರದಿಂದ ನಾನು ಬಲ್ಲೆ. ಅವ್ರು ಎಷ್ಟು ನೊಂದ್ಕೊಳ್ತಾರೆ, ಅವ್ರ ಅಪ್ಪ ಅಮ್ಮನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ.
ಐ ನೋ ದಟ್ ಪಾಂಡೆ, ಐ ಆಮ್ ಸಾರಿ. ಇಲ್ಲ, ನಿಜವಾಗ್ಲೂ ಇವತ್ತು ಇದು ಬರೀ ಸ್ಕಿಟ್ ಆಗಿರ್ಲಿಲ್ಲ. ಇದು ನಾನಷ್ಟೇ ಅಲ್ಲ, ಇದು ನಾವು ಪ್ರಪಂಚನೆಲ್ಲ ನಗಿಸ್ಬೋದು. ನಾವು ಕಟ್ಟು ಸತ್ಯ ಇದು. ಈ ವಯಸ್ಸಲ್ಲಿ ಬೆಳೆದಿರ್ಬೋದು ಅಷ್ಟೇ, ಬಟ್ ಮನ್ಸಲ್ಲಿ ನಾವು ಇವತ್ತು ಮಗುವಾಗೇ ಇರ್ತೀವಿ. ಪ್ರತಿಯೊಬ್ಬರು ಇಲ್ಲಿ ದೇಹ ಬೆಳೆದಿರ್ಬೋದು, ಮನ್ಸಲ್ಲಿ ಪ್ರತಿಯೊಬ್ಬರಿಗೂ ಆ ಮಗು ಇದ್ದೇ ಇರತ್ತೆ. ಆ ಮಗು ಯಾವಾಗ್ಲೂ ಹಪ್ಪ ಸಾರಿ, ಬಟ್ ನಿಜವಾಗ್ಲೂ ಇದೊಂದು ವಂಡರ್ಫುಲ್ ಮೆಸೇಜ್ ಕೊಟ್ಟಿಯಾರ ಇವತ್ತು. ಹೇಳ್ಕೋಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ ನನಗೆ, ಬಟ್ ಇದ್ರಿಗೆ ಇಟ್ಸ್ ಓಕೆ. ನನ್ಗೇನು ಅದ್ರಲ್ಲಿ ನಾಚಿಕೆ ಇಲ್ಲ, ಯಾಕೆಂದ್ರೆ ನಾನು ಇವತ್ತು ಇವ ಮಟ್ಟಕ್ಕೆ ಬಂದಿನಿ ಅದಕ್ಕೆ ಸಾಕಷ್ಟು ಜನರ ತಂದೆ ತಾಯಿಯ ಕೊಡುಗೆ ಇದೆ. ನಿಮ್ಮ ಮನೇಲಿ ಪ್ರೀತಿ ಸಿಗದೆ ಇದ್ರೆ ನಾವು ಪ್ರೀತಿ ಕೊಡ್ತೀವಿ. ನನ್ನ ಫ್ರೆಂಡ್ಸ್ ಮನೆ ಎಲ್ಲ ಕರೆದು ಊಟ ಹಾಕ್ಯಾರ. ಆ ಎಲ್ಲ ತಾಯಿಗಳಿಗೆ ನಮಸ್ಕಾರ. ಬಟ್ ನಿಜವಾಗ್ಲೂ ದಯವಿಟ್ಟು ತಂದೆ ತಾಯಿ ನೀವೇನಾದ್ರು ಮಾಡ್ಕೊಳ್ರಿ. ಪ್ರತಿಯೊಬ್ರು ತಂದೆ ತಾಯಿ ಹೇಳ್ತಾರೆ, ಮೇಡಮ್ ಸರ್ ನಂಗೆ ಬೇಜಾರಾಗತ್ತೆ, ಮಕ್ಕಳು ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಪ್ರತಿಯೊಬ್ರು ಹೇಳ್ತಾರೆ. ಆದ್ರೆ ಪ್ರತಿಯೊಬ್ಬ ಜಗಳ ಆಡೋ ತಂದೆ ತಾಯಿ ಅವ್ರ ಮಕ್ಕಳ ಬಗ್ಗೆ ನೀವ್ ಯೋಚನೆ ಮಾಡಿದೀರಾ? ಮಕ್ಕಳ ಮೇಲೆ ಎಂಥ ಪರಿಣಾಮ ಬೀಳುತ್ತೆ ಅಂತ ನೀವ್ ಯೋಚನೆ ಮಾಡಿದೀರಾ? ಮುಂದೆ ದೊಡ್ಡದಾಗಿ ಅದು ಅವ್ರ ಮಕ್ಕಳನ್ನ ಗೋಳೆ ಕೊಡುತ್ತೆ, ಅವ್ರ ಎಂತ ಜೊತೆ ಜಗಳ ಆಡುತ್ತೆ. ಯಾಕೆ? ಚಿಕ್ಕ ವಯಸ್ಸಿಂದ ನೀವು ಜಗಳ ಆಡಿರೋದನ್ನ ನೋಡಿರತ್ತೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ, ಎಲ್ಲ ತಂದೆ ತಾಯಿಗಳದ್ದು ಕಳಕಳಿಯ ಮನವಿ, ಈ ವಯಸ್ಸಿನಲ್ಲಿ ನೀವು ಅನ್ಕೋಬಹುದು ಮಗುಗೆ ಏನ್ ನೆನಪಿರುತ್ತೆ ಅಂತ. ನನಗೆ ಒಂದೊಂದು ಇಂಚಿಂಚು ನೆನಪಿದೆ ರೀ. ನನ್ನ ತರ ಸಾಕಷ್ಟು ಜನ ಮಕ್ಕಳು ನೆನಪಿರತ್ರಿ. ಈ ವಯಸ್ಸಲ್ಲಿ ಆಗಿದ್ದು ಲೈಫ್ ಲಾಂಗ್ ಮರೆಯಲ್ಲ. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೊಂದೇ, ನೀವೆಷ್ಟನ್ನ ಜಗಳ ಆಡಿ, ಬೇಜಾರಿಲ್ಲ, ಅದ್ ನಿಮಗ್ ಬಿಟ್ಟಿದ್ದು. ಮಕ್ಕಳ ಮುಂದೆ ದಯವಿಟ್ಟು ಜಗಳ ಆಡಬೇಡಿ. ಅಂಡ್ ಈ ಮಗು ಹೇಳಿದ ಸತ್ಯ, ನೀವೇನಾದ್ರೂ ಮಾಡಿ ನನಗೆ ಬೇಕಾಗಿರೋದು ಒಂದು ಪ್ರೀತಿ ಅಷ್ಟೇ ನಾವು ಕೇಳೋದು. ಮಿಕ್ಕಿದೆಲ್ಲ ಸ್ವರ್ಗ ಆಮೇಲೆ ತೋರಿಸಿ, ನಿಮ್ಮ ಪ್ರೀತಿನಲ್ಲೇ ಸ್ವರ್ಗ ಇದೆ ಅಂತ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು. ಇಷ್ಟು ಒಳ್ಳೆ ಮೆಸೇಜ್ ಕೊಟ್ಟಂತ ನಿಮ್ಗೆ ಥ್ಯಾಂಕ್ ಯು. ಎಸ್ ಸಾಧು ಸರ್, ಈ ಸ್ಕಿಟ್ಗೆ ಮಗುನ ರೆಡಿ ಮಾಡಿದ್ರು ಯಾರು? ಮನಸ ನಿನ್ನಲ್ಲಿರೋ ಕಲೆನ ಆ ಮಗು ತಲೆಯಲ್ಲಿ ಯಾವ ಲೆವೆಲಲ್ಲಿ ತುಂಬಿದ್ಯಾ ನೀನು ಅಂದ್ರೆ ನನಗೆ ಹೆಂಗಾಗೋಯ್ತು ಅಂದ್ರೆ ಆ ಲೆವೆಲ್ ಇನ್ವಾಲ್ವ್ಮೆಂಟ್ ಆ ಮಗುದು ಯಾರು ಮಾಡಲ್ಲ ಆತರ. ಈಗ ನಾಟಕೀಯವಾಗಿ ಅಳೋದು ಓಕೆ, ನಗೋದು ಓಕೆ, ಆಕ್ಟ್ ಮಾಡೋದು ಬೇರೆ. ಆ ಮಗು ನಿಜವಾಗ್ಲೂ ಅದ್ರ ಒಳಗೆ ಹೋಗ್ಬಿಡ್ತಲ್ಲ, ಫೀಲ್ ಮಾಡಿದ್ವಿ. ಕರೆಕ್ಟ್ ಮಹಿತಾ, ನೀನು ನೀನು ಅಪ್ಪ ನನಗೆ ಆಗ್ಲೇ ಇಲ್ಲ, ಅದೇ ಹಂಗೆ ಕಟ್ಕೊಂಡಿದ್ದೀನಿ, ನನ್ನ ಕೈಲಿ ಆಗ್ತಾನೆ ಇಲ್ಲ ಅದು. ಆ ಮಗು ಇನ್ವಾಲ್ವ್ಮೆಂಟ್ ಏನ್ರಿ, ನಾನು ಯಾವತ್ತು ಎಲ್ಲೂ ಈ ಥರ ಒಂದು ನಾನು ನೋಡಿ ಇಲ್ಲಿ ತನಕ ನೋಡಿ, ಸಿನಿಮಾದಲ್ಲಿ ನಾವು ಕಟ್ ಮಾಡಿ ಏನೇನು ಮಾಡ್ತಿರ್ತೀವಿ, ಈ ಥರ ರಿಯಲ್ ಆಗಿ ನಾನು ನೋಡೇ ಇಲ್ಲ. ಅವ್ರ ತಾಯಿಗೆ ನಿಜವಾಗ್ಲು ಮೇಡಮ್ ಶಿವು ಆ ರೇಂಜಲ್ಲಿ ಬರಲಿಲ್ಲ ಅಂದರೆ ಅಷ್ಟು ಸೀರಿಯಸ್ಗೆ ಹೋಗ್ತಾನೆ ಇರಲಿಲ್ಲ ಅದು. ನೀನು ಸುಮ್ಮನೆ ಒಬ್ಬನ ಕಳ್ಳನ ಥರ ಬಂದಿದ್ರೆ ನಮ್ಗೆ ಅನಿಸ್ತಾ ಇರಲಿಲ್ಲ. ಬಟ್ ನೀನು ಬಂದು ಅದನ್ನು ಅಟೆಂಪ್ಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಬಾಯಿ ಮುಚ್ಚಿ ಅಲ್ಲಿ ಮಲಗಿಸಿ ನೀವು ಕಣ್ ತೆಗೆದ್ರೆ ಅಂತ ಮಾತಾಡಿದಲ್ಲ ಶಿವು, ಅಲ್ಲಿ ಎದೆ ಹುಡ್ಕೊಳಕ್ಕೆ ಸ್ಟಾರ್ಟ್ ಆಗೋಯ್ತು. ಸಕಾಲ ಮಾಡಿದ್ರಿ ಶಿವು, ಬೇರೆನೇ ಕ್ಯಾರೆಕ್ಟರ್ಸ್ ಮಾಡಿದೆ ನಾನು ಇವತ್ತು. ಎಲ್ಲರೂ ಏನು ನಿಮ್ಗೆ ಏನು ಕೊಟ್ಟರು ಮಾಡ್ತೀರಾ ನೀವೆಲ್ಲ. ಥ್ಯಾಂಕ್ ಯು ಸರ್. ಕಾಮಿಡಿ ಕೊಟ್ಟರು ಮಾಡ್ತೀರಾ, ಈ ಲೆವೆಲ್ ಒಂದು ಪರ್ಫಾರ್ಮೆನ್ಸ್ನೆಲ್ಲ ತೊಗೊಂಬರೋದಿಲ್ಲ, ಸಡನ್ ಆಗಿ ಚೇಂಜು, ಫ್ಯಾಂಟಾಸ್ಟಿಕ್, ಎಕ್ಸ್ಟ್ರಾಡಿನರಿ. ನನಗೆ ಇವತ್ತು ಎಲ್ಲದಕ್ಕಿಂತ ತುಂಬಾ ಇಷ್ಟ ಆಗಿದೆ ಏನಂದ್ರೆ, ನಮ್ಮ ತಂದೆ ನನ್ನ ಮಗು ವೈಲಿನ್ ಕರ್ಕೊಂಡ್ ಬಂದಾಗಲೇ ಗೊತ್ತಾಗೋಯ್ತು ನನ್ನ ತಲೆಗೆ ಬಂದ್ಬಿಟ್ರು. ನಮ್ಮ ತಂದೆ ತಾಯಿ ಭಾಳ, ನಮ್ಮಪ್ಪ ವೈಲಿನಿಸ್ಟು, ನಮ್ಮಮ್ಮ ಸಿಂಗರು. ನಮ್ದೊಂದು ಫ್ಯಾಮಿಲಿ ಸಾಂಗ್ ಇದೆ, ಇದನ್ನ ನಮ್ಮ ತಾಯಿ ಸತ್ತಾಗಲೂ ಇಡೀ ರಾತ್ರಿ ನಾನು ಹಾಡಿದ್ದೀನಿ, ನಮ್ಮ ತಂದೆ ಸತ್ತಾಗಲೂ ಇಡೀ ರಾತ್ರಿ ಹಾಡಿದ್ದೀನಿ. ಬಟ್ ಅವತ್ತು ಬೆಳಿಗ್ಗೆ ನಮ್ಮ ತಂಗಿಗೆ ನಾನು ಹೇಳಿದೆ, ಇವತ್ತು ಲಾಸ್ಟ್ ಈ ಸಾಂಗ್. ಇನ್ನು ಹಾಡನ್ನ ಮುಟ್ಟೋದಿಲ್ಲ, ನಾನು ಹಾಡೋದು ಇಲ್ಲ ಅಂತ. ಈ ಮಗು ಮುಡ್ಸಿದ್ಮೇಲೆ ಸಾಂಗ್ನ ಮತ್ತೆ ಕೇಳ್ಬೇಕು ಅನ್ನಿಸ್ತಾ ಇದೆ. ನಮ್ಮ ತಂದೆ ತಾಯಿ ನಮ್ಗೆ ಕೊಟ್ಟೋದು ಇಷ್ಟೇ, ಅವರ ಪ್ರೀತಿ. ಇವತ್ತಿಗೂ ತಂದೆ ತಾಯಿನ ಯಾಕೆ ನಾವು ನೆನೆಸ್ಕೊಂತೀವಿ ಅಂದರೆ, ಆ ಪ್ರೀತಿಯಿಂದ ನಮ್ಮನ್ನು ಹೆಗಲ ಮೇಲೆ ಹಾಕಿ ತಲೆ ಮೇಲೆ ಕೂರಿಸ್ಕೊಂಡು
ನೀನು ಮಾತಾಡ್ಬೇಕು ಅಂತ ಅನ್ಸ್ಕೋತೀನಿ. ಇಡೀ ಸ್ಕಿಟ್ ಪೂರ್ತಿ ಯುವರ್ ಎಮೋಷನಲ್. ಏನಾಯ್ತು? ಆಕ್ಚುಲಿ ನನಗೆ ನನ್ನ ಮಗನೇ ನೆನಪಾಗ್ತಾ ಇದ್ದ. ನಮ್ಮ ಮನೆಯಲ್ಲಿ ಏನೇನು ಆಗ್ತಿತ್ತು, ಈ ಥರದ್ದು ಜಗಳ ಆದಾಗ ನನ್ನ ಗ್ರಂಥ ಹತ್ತಿರೋದು ಅದೆಲ್ಲ ನನಗೆ ತುಂಬ ನೆನಪಾಗ್ತಾ ಇತ್ತು. ಬಟ್ ಅದನ್ನ ನೋಡಿದಾಗ ಅರ್ಥ ಮಾಡ್ಕೋಬೇಕು ನಾವು ತಂದೆ ತಾಯಿಯಾಗಿ. ಅದು ಅಲ್ಲದೆ ನನಗೆ ನನ್ನ ಲೋನು ಪ್ರತಿಯೊಂದು ಇರೋದ್ರಿಂದ ನಾನು ದುಡಿಲೇಬೇಕು. ಮನೆಯಲ್ಲಿ ಯಾರು ದುಡಿಯೋರಿರ್ಲಿಲ್ಲ. ಒಂದ್ ಕಡೆ ಅನಿವಾರ್ಯ, ಇನ್ನೊಂದ್ ಕಡೆ ಈ ತರ ಧರ್ಮ ಸಂಕಟ. ನನ್ನ ಮಗನ್ನು ನಾನು 2 ವರ್ಷ ಸಕಲೇಶ್ಪುರಕ್ಕೆ ಬಿಟ್ಟಿದ್ದೆ. ಇದೇ ಪ್ರಾಬ್ಲಮ್ಮು. ಮನೆಯಲ್ಲಿ ನಾನು ಇರ್ತಿರ್ಲಿಲ್ಲ, ಇದ್ದವ್ರು ಸರಿಯಾಗಿ ನೋಡ್ಕೊಂತಿರ್ಲಿಲ್ಲ, ಯಾವಾಗಲೂ ಕುಡಿತಿದ್ರು. ಆ 2 ವರ್ಷ ನಾನು ಊರಲ್ಲಿ ಬಿಟ್ಟಿದ್ದೆ. ಅದೆಲ್ಲ ನನಗೆ ತುಂಬ ಕಣ್ಮುಂದೆ ಬರ್ತಿತ್ತು. ಸೊ ಇದೆಲ್ಲ ನಮಗೆ ನಮ್ಮ ಮನುಷ್ಯರನ್ನಾಗಿ ಮಾಡುತ್ತೆ ಅಂತ ಇದನ್ನೆಲ್ಲ ನೋಡಬೇಕು, ನಾವು ಫೀಲ್ ಮಾಡಬೇಕು. ಬಟ್ ಅದು ಯಾವುದೂ ಇಲ್ದಲೇ ಇರುವಂಥ ಜನಗಳ ಜೊತೆ ನಾವು 10 ವರ್ಷ ಯಾರ್ದೋ ಇದಕ್ಕೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಅದಾಗಬಾರ್ದು ಅನ್ನೋದಷ್ಟೇ. ಗಿಚ್ಚಿಗಿಲಿಗಿಲಿಗೆ ಬಂದಾಗಿದೆ. ಇಲ್ಲಿ ಏನಿದ್ರು ಮಜ್ವಾಗಿರೋಣ, ಖುಷಿಯಾಗಿರೋಣ. ಸೀಸನ್ 1 ನಾನು ಹೇಳ್ತಾನೆ ಇರೋಣ. ಖಂಡಿತ ಏನ್ ತೊಂದರೆ ಇಲ್ಲ. ನಾವ್ ಹೇಳ್ತೀವಿ ಇಲ್ಲಿ ಬರೀ ಕಂಟೆಸ್ಟೆಂಟು, ಇನ್ನೊಂದಿನ ಆಂಕರ್, ಜಡ್ಜಸ್ ಅಂತಲ್ಲ. ವಿ ಆರ್ ಅ ಫ್ಯಾಮಿಲಿ. ನಾನು ಯಾವಾಗ್ಲೂ ಎಲ್ಲೋದ್ರು ಅದೇ ಹೇಳ್ತೀನಿ. ನಾವು ಒಂದು ಸಂಸಾರ, ನಾವು ಕಲರ್ಸ್ ಕುಟುಂಬ. ನಮ್ಮ ಬಾಂಧವ್ಯ ಯಾವಾಗ್ಲೂ ಹೀಗೆ ಬಿಗಿಯಾಗಿರ್ಲಿ ಅಂತ ಹೇಳ್ತಾ ಈಗ ಟೈಮ್ ಆಗಿದೆ. ಜಡ್ಜಸ್, ಈ ಒಂದು ಮನ ಮುಟ್ಟುವಂತ ಸ್ಕಿಟ್ಗೆ ನಿಮ್ಮ ಫೈನಲ್ ಡಿಸಿಷನ್. ಗೋಲ್ಡನ್ ಗಿಲಿಗಿಲಿ. ಆಯ್ತಾ? ಖುಷಿನಾ? ಹೌದು ಗೋಲ್ಡನ್ ಬಜರ್ ಬಂತಲ್ಲ, ಖುಷಿ ಆಯ್ತಾ ನಿಂಗೆ? ಹೌದು ಹೌದು. ಯಾವಾಗ್ಲೂ ಹಿಂಗೆ ಆಕ್ಟ್ ಮಾಡ್ತಾ ಇರು, ಓಕೆನಾ? ಅಜ್ಜಿ ಎಮೋಷನಲ್ ಇರ್ತಾನೆ ಇರ್ತಿರಲ್ಲಪ್ಪ, ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಹೇಳ್ದಮ್ಮ? ಎಮೋಷನಲ್ ಕೊಟ್ಟಾಗ ಅವಳಿಗೆ ಟೆನ್ಷನ್ ಆಗುತ್ತಂತೆ. ಎಮೋಷನಲ್ ಕೊಟ್ಟಾಗ ಟೆನ್ಷನ್? ಇಲ್ಲ ಅಂದ್ರೆ ಗೋಲ್ಡ್ ಬಸರು ಬರಲ್ಲ, ಏನು ಮಾಡಲ್ಲ ಅಂತ. ನೋಡ್ದೇನೋ, ಚಿಂತೆ ನೋಡು ಯಾವ ಲೆವೆಲ್ಗೆ ಇದೆ. ಅಳ್ಳಿಲ್ಲ ಅಂದ್ರೆ ಗೋಲ್ಡನ್ ಬಸ್ಸಲ್ಲಿ ಬರಲ್ಲ. ಇಷ್ಟೊತ್ತು ಮಾತಾಡಿದ್ದಿ ಏನಪ್ಪ ಜಗತ್ನಲ್ಲಿ. ಅಲ್ಲ ಮೈತಾ, ನಾನು ಒಬ್ಳೆ ಅನ್ಕೊಂಡಿದ್ದೆ ಕಣ. ಅಲ್ವಾ? ಅಳದೆ ಹೋದ್ರೆ ಮುಂದಿನ ಸಿನಿಮಾ ಬರಲ್ಲ. ಆಕ್ಚುಲಿ ಹೆಂಗ್ ಪ್ರಿಪೇರ್ ಆದ ಈ ರೋಲ್ಗೆ ನೀನು? ನನ್ನ ಒಂದು ಚಿಕ್ಕದು ಹೇಳ್ಬೇಕು. ಆ ಮಗು ನೀ ಮಾತಾಡಿ ಹೇಳಿ ಸರ್, ಹೇಳಿ ಸರ್. ಎಲ್ಲ ಸೊರೈತು. ಆ ಮಗುಗೆ ಆ ನುಡ್ಸೋದ್ ಎಲ್ಲಿ ಅಂತ ಮಾತ್ರ ಹೇಳ್ಕೊಟ್ಬಿಡ್ತೀನಿ. ಹೌದಾ? ಸರಿ ಸರ್. ಅಲ್ಲ ತಂತಿ ಹರಿದ ವೀಣೆ ಇದು, ಆದ್ರೂ ಪರವಾಗಿಲ್ಲ. ನೀವ್ ಇದನ್ನ ನುಡಿಸಿ ಟ್ರೈ ಮಾಡೋಣ ಅಂತ ಬಂದ್ರಿ ತಾನೆ? ಇದ್ರಲ್ಲಿ ನುಡಿಸ್ಬಿಡಿ ಸರ್. ನಿಮಗೆ ರಾಜ್ಯ ಫಸ್ಟ್ ಅದನ್ನ ವೈಲಿನ್ ಅಂತ ಒಪ್ಸಿ. ಅಲ್ಲ ಸರ್, ನೀವ್ ಇದ್ರಲ್ಲಿ ತಂತಿ ಹರಿದ ವೀಣೆ ಹತ್ರ ಬಂದ ಮೇಲೆನೆ ಗೊತ್ತಾಗಿದ್ದು. ಡಮ್ಮಿ ಇದು ವೈಲಿನು ಅಲ್ಲ, ಗಿಟಾರು ಅಲ್ಲ, ಚಿಟಾರ್ ಚಿಟಾರ್. इसमें क्या जीतेगा? प्यार, लव. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಾರ ಮತ್ತಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮ್ಮ ಮನೆಗಳಿಗೆ ಬರ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸುದರ್ಶನ್ ಸಿಲ್ಕ್ಸ್, ಮಲ್ಲೇಶ್ವರಂ, ಬೆಂಗಳೂರು. ಮತ್ತೆ ಸಿಗ್ತೀವಿ ಮುಂದಿನ ವಾರ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್, ಲವ್ ಯು, ಬಾಯ್.